ಯಾಕೆ ನಾನು ವಿಶ್ವಾಸಿ ಆಗಿದ್ದೀನಿ? ದೇವರು ನನಗೆ ಯಾಕೆ ವಿಶ್ವಾಸ ಕೊಟ್ಟರು? ವೈ ಐ ಆಮ್ ಎ ಬಿಲೀವರ್. ನಾನು ಯಾಕೆ ವಿಶ್ವಾಸಿ ಆಗಿದ್ದೀನಿ? ಅಥವಾ ದೇವರು ನನಗೆ ಯಾಕೆ ವಿಶ್ವಾಸ ಕೊಟ್ಟರು? ದೇವರು ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದು ಯಾಕೆ ಗೊತ್ತಾ? ಆ ಸ್ವರ್ಗಕ್ಕಾಗಿ ಬದುಕಲಿಕ್ಕೆ, ಆ ನಿತ್ಯತೆಗಾಗಿ ಇಲ್ಲಿ ಬದುಕಲಿಕ್ಕೆ, ಬೇರೆ ಯಾವುದಕ್ಕೂ ಅಲ್ಲ. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರಬೇಕಾದ್ರೆ ನಮಗೇನಾದರೂ ಒಂದು ಗುರಿ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗುರಿ ಇರುತ್ತೆ. ಆ ಗುರಿಯನ್ನು ತಲುಪಬೇಕು ಅಂತ ನಾವು ಅನೇಕ ರೀತಿಯಲ್ಲಿ ಪ್ರಯತ್ನ ಪಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಅನೇಕ ರೀತಿಯಲ್ಲಿ ನಾವು ಕಾರ್ಯ ಮಾಡ್ತೀವಿ. ನಮ್ಮ ಉದ್ದೇಶ ಏನು? ನಮ್ಮ ಗುರಿ ಮುಟ್ಟಬೇಕು. ನಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಗಾದರೂ ನೆರವೇರಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಒಂದು ಬಯಕೆ ನಮ್ಮ ಹೃದಯದಲ್ಲಿ ಎಲ್ಲ ಮನುಷ್ಯನಿಗೂ ಇರುತ್ತೆ. ಆದರೆ ಈ ಪ್ರಪಂಚದಲ್ಲಿ ನಾವು ಆಸೆ ಪಟ್ಟಿದ್ದೆಲ್ಲ ಸಾಧನೆ ಮಾಡಿದರೂ ಕೂಡ ಕೊನೆಗೊಂದು ದಿನ ಸತ್ತೋಗ್ತೀವಿ, ಸಾಯಲೇಬೇಕು. ಅದು ಯಾವಾಗ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಪ್ರಶ್ನೆ ಏನು ಅಂದರೆ, ನಾವಿಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಗುರಿ ಮುಟ್ಟಿದ್ರಿಂದ ಲಾಭ ಏನಾಯಿತು? ಇಷ್ಟೆಲ್ಲ ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ ನಾವು ಅಂದ್ಕೊಂಡಿದ್ದು, ನಾವು ಆಸೆ ಪಟ್ಟಿದ್ದು ಎಲ್ಲ ನಮಗೆ ಸಿಕ್ತು, ಕೊನೆಗೊಂದು ದಿನ ಸತ್ತೋಗ್ಬಿಡ್ತೀವಿ. ಅದು ಯಾವಾಗ ಅಂತ ಗೊತ್ತಿಲ್ಲ. ಅರ್ಧ ದಾರಿಲಿರ್ಬೋದು ಗುರಿ ಮುಟ್ಟೋದು, ಗುರಿ ತಲುಪಬೇಕಾದ ಅರ್ಧ ದಾರಿಲಿರ್ಬೋದು, ಗುರಿ ಮುಟ್ಟಿದ ತಕ್ಷಣ ಇರ್ಬೋದು, ಅಥವಾ ಅನುಭವಿಸೋದಕ್ಕಿಂತ ಮುಂಚೆ ಇರ್ಬೋದು. ಪ್ರಶ್ನೆ ಏನು ಅಂದರೆ, ಏನು ಲಾಭ ಆಯಿತು? ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಒದ್ದಾಡಿದ್ದು, ನರಳಾಡಿದ್ದು, ಪ್ರಾರ್ಥನೆ ಮಾಡಿದ್ದು, ಹೋರಾಟ ಮಾಡಿದ್ದು, ಸುಳ್ಳು ಹೇಳಿದ್ದು ಎಲ್ಲ ಮಾಡಿದ್ದು ಸಾಯೋಕ್ಕೋಸ್ಕರನ? ಸಾವಿನಲ್ಲಿ ಎಲ್ಲ ಕೊನೆಯಾಗಿ ಹೋಗುತ್ತೆ. ಯೋಚನೆ ಮಾಡಿ ನೋಡಿ. ಹಾಗಾದರೆ ಈ ಲೋಕದಲ್ಲಿ ನಾವು ಹಾಗೆ ಬದುಕೋದಾದರೆ ನಮ್ಮ ಜೀವನಕ್ಕೆ ಯಾವ ಅರ್ಥನೂ ಇಲ್ಲ. ನಾವು ಗುರಿ ಮುಟ್ಟಿದ್ರೂ ಅಷ್ಟೇ, ಮುಟ್ಟದೇ ಇದ್ದರೂ ಅಷ್ಟೇ. ಈ ಲೋಕ ತುಂಬ ಅರ್ಥ ಕೊಡುತ್ತೆ, ಆದರೆ ಬೈಬಲ್ ಹೇಳೋದು ಏನು ಪ್ರಯೋಜನ ಇಲ್ಲ ಅಂತ. ಒಬ್ಬನ ಇಡೀ ಪ್ರಪಂಚವನ್ನೇ ತನ್ನದಾಗಿಸ್ಕೊಂಡು ಅವನು ಪ್ರಾಣ ಕಳ್ಕೊಂಡ್ರೆ ಅದರಿಂದ ಅವನಿಗೆ ಸಿಗೋ ಲಾಭ ಏನು? ಇದು ನನ್ನ ಪ್ರಶ್ನೆ ಅಲ್ಲ. ಈ ಪ್ರಪಂಚವನ್ನು ಮತ್ತು ಈ ಪ್ರಪಂಚದಲ್ಲಿ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ಕೇಳೋ ಪ್ರಶ್ನೆ ಇದು. ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿ ಕೇಳುವಂಥ ಪ್ರಶ್ನೆ ಅಲ್ಲ, ಯಾವುದೋ ಒಬ್ಬ ಪ್ರಬೋಧಕ ಕೇಳುವಂಥ ಪ್ರಶ್ನೆ ಅಲ್ಲ, ಯಾರೋ ಚರ್ಚ್ ಫಾದರೋ ಪಾಸ್ಟರೋ ಯಾರೋ ಕೇಳೋ ಪ್ರಶ್ನೆ ಅಲ್ಲ. ಇದು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ, ಮನುಷ್ಯನನ್ನು ಸೃಷ್ಟಿ ಮಾಡಿ, ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಎಂಬ ಪ್ರತಿಯೊಂದು ವಿಷಯಗಳನ್ನು ತಿಳಿದಿರುವಾತನು, ಹೀಗೆ ಹೋದರೆ ಮುಂದೆ ಏನಾಗುತ್ತೆ, ನಿನ್ನ ಗತಿ ನನ್ನ ಗತಿ ಎಂದು ತಿಳಿದಿರುವ ಆ ದೇವರು ಹೇಳುವಂಥ ಮಾತು, ಒಬ್ಬನು ಇಡೀ ಪ್ರಪಂಚವನ್ನೆಲ್ಲ ಗೆದ್ದು, ಬೈಬಲ್ನಲ್ಲಿದೆ. ಮಾರ್ಕನ ಶುಭ ಸಂದೇಶ 8ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಮತ್ತಾಯನ ಶುಭ ಸಂದೇಶದಲ್ಲಿದೆ, ಲೂಕನ ಶುಭ ಸಂದೇಶದಲ್ಲಿದೆ, ಎಲ್ಲ ಶುಭ ಸಂದೇಶದಲ್ಲೂ ಇದೆ. ಸೊ ದೇವರ ಆತ್ಮರು ನಮಗೆ ಕೇಳುವಂಥ ಪ್ರಶ್ನೆ ಓದೋಣ. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರು, ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಅದರಿಂದ ಅವನಿಗೆ ದೊರಕುವ ಲಾಭ ಏನು? ದಿಸ್ ಇಸ್ ದ ಕ್ವಶನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನು ಕೇಳುವಂಥ ಒಂದು ಪ್ರಶ್ನೆ ಆಗಿದೆ ಇದು. ಇದು ಯಾರಿಗೆ ಕೇಳ್ತಾ ಇದ್ದಾರೆ ಕೇಳಿದರೆ, ನನಗೆ, ನಿಮಗೆ, ಪ್ರತಿಯೊಬ್ಬರಿಗೂ, ಇಲ್ಲಿರುವ ಚಿಕ್ಕವರಿಗೂ ದೊಡ್ಡವರಿಗೂ ಪ್ರತಿಯೊಬ್ಬರಿಗೂ ಕೇಳುವಂಥ ಒಂದು ಪ್ರಶ್ನೆ ಆಗಿದೆ ಇದು. ಇದು ಅವರಿಗೆ ಇವರಿಗೆ ಅಂತ ಏನಿಲ್ಲ, ಒಳ್ಳೆಯವರಿಗೆ ಕೆಟ್ಟವರಿಗೆ ಅಂತ ಏನಿಲ್ಲ, ಕ್ರೈಸ್ತರಿಗೆ ಅಕ್ರೈಸ್ತರಿಗೆ ಅಂತ ಏನೂ ಇಲ್ಲ. ಈ ಭೂಮಿಯಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಕೇಳುವಂಥ ಪ್ರಶ್ನೆ. ಅದರಿಂದನೇ ಮಾರ್ಥಳು ಕೂಡ ಯೇಸು ಸ್ವಾಮಿ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾಗ ತನ್ನ ಸಹೋದರಿಯ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಳೆ. ನೋಡಿ, ನಾನು ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಎಷ್ಟೊಂದು ದುಡಿತಾ ಇದ್ದೀನಿ, ಎಷ್ಟೊಂದು ಶ್ರಮ ಪಡ್ತಾ ಇದ್ದೀನಿ, ಇವಳು ಸುಮ್ಮನೆ ಕೂತ್ಕೊಂಡು ನಿಮ್ಮ ಮಾತುಗಳನ್ನು ಆಲಿಸ್ತಾ ಕೂತ್ಕೊಂಡಿದ್ದಾಳೆ. ಸ್ವಲ್ಪ ಅವಳಿಗೆ ನೀವು ಹೇಳಬಾರ್ದಾ, ನನ್ನ ಬಗ್ಗೆ ಸ್ವಲ್ಪ ಗಮನಿಸು ಅಂತ. ಯೇಸು ಸ್ವಾಮಿ ಮಾರ್ಥಳಿಗೇನು ಹೇಳ್ತಾಳೆ? ಮಾರ್ತಾ, ನೀನು ಅನಾವಶ್ಯಕವಾದ ಚಿಂತೆ ಪೇಚಾಟಗಳಿಗೆ ಒಳಗಾಗಿದೆಯಾ.
ಇದು ಯಾವುದು ನಿನಗೆ ಅಗತ್ಯ ಇಲ್ಲ, ಇದು ಯಾವುದು ನಿನಗೆ ಅಗತ್ಯ ಇಲ್ಲ. ಅದರ ಅರ್ಥ ಏನು? ಅದರ ಅರ್ಥ ಇವತ್ತು ನಮ್ಮಲ್ಲಿ ಯಾರೆಲ್ಲ ಯಾವುದೆಲ್ಲ ಚಿಂತೆ ಪೇಚಾಟಗಳಿಗೆ ಒಳಗಾಗಿದ್ದೀರೋ ಅದು ಯಾವುದು ನಿಮಗೆ ಅಗತ್ಯ ಇಲ್ಲ ಅಂತ ಯೇಸು ಹೇಳ್ತಾ ಇದ್ದಾರೆ. ನಿಮ್ಗೆ ಅಗತ್ಯ ಇರ್ಬೋದು, ಆದರೆ ದೇವರು ನೋಡುವಾಗ ನಿಮ್ಗೆ ಅಗತ್ಯ ಇಲ್ಲ, ಅದು ನಿಮಗದು ಅಗತ್ಯನೇ ಇಲ್ಲ. ನೀವು ಹೇಳ್ಬೋದು ನನಗೆ ಇದು ಈ ಕೆಲಸ ಈ ತಿಂಗಳಲ್ಲಿ ಆಗಲೇಬೇಕು, ಈ ತಿಂಗಳಲ್ಲಿ ಆಗಲೇಬೇಕು. ಇವತ್ತು ತಾರೀಕು ಎಷ್ಟು? 2. ಈ ತಿಂಗಳಾಗಬೇಕಂದ್ರೆ ಇನ್ನೂ 28 ದಿವಸ ಆಗಬೇಕು ಹೆಚ್ಚು ಕಡಿಮೆ. ನೀನು ನಾಳೆ ಸತ್ತೋಗ್ಬಿಟ್ರೆ ಆಗೋಯ್ತಾ ಕೆಲಸ ಹೋಯ್ತಾ? ಇವತ್ತು ರಾತ್ರಿ ಯೋಚನೆ ಮಾಡಿ ಟೆನ್ಷನ್ ಮಾಡಿದ್ದ ಪ್ರತಿಫಲ ಏನು ಸಿಕ್ತು? ಈ ತಿಂಗಳಿಗೆ ಕೆಲಸ ಆಗಲೇಬೇಕು, ಆಗಿಲ್ಲ ಅಂದರೆ ಸಾಧ್ಯನೇ ಇಲ್ಲ, ಆಗಲೇಬೇಕು. ನೀನೇ ಇಲ್ಲ ಅಂದರೆ ಕೆಲಸ ಮಾಡಿ ನೀನೇ ಹೋಗ್ಬಿಟ್ರೆ. ಸೊ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಚಿಂತೆ ಯಾಕೆ ಮಾಡ್ತೀರಾ? ಚಿಂತೆ ಯಾಕೆ ಮಾಡ್ತೀರಾ? ಯು ಆರ್ ವರಿಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ ಮೆನಿ ಥಿಂಗ್ಸ್, ಯೂಸ್ಲೆಸ್ ಥಿಂಗ್ಸ್. ನಾಳೆ ಏನಾಗುತ್ತೆ ಅಂತ ನಿಮ್ಮಲ್ಲಿ ಯಾರಿಗೊಬ್ಬರಿಗೂ ಕರೆಕ್ಟಾಗಿ ಹೇಳಲಿಕ್ಕಾಗೋದಿಲ್ಲ. ಹೀಗೆ ಆಗುತ್ತೆ, ಹೀಗೆ ಆಗಬೇಕು ಅಂತ. ಆ ಎಲ್ಲವನ್ನ ತಿಳಿದಿರಿ, ನಾಳೆ ಏನಾಗುತ್ತೆ ಏನಾಗಬೇಕು ಅಂತ ನಿಶ್ಚಯ ಮಾಡಿದಂಥ ದೇವರು ಹೇಳ್ತಾ ಇದ್ದಾರೆ, ನೀನು ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದೆಯಾ? ಇವತ್ತು ನಮ್ಮ ಪ್ರೇಯರ್ ರಿಕ್ವೆಸ್ಟ್ ಏನಾದರೂ ಇದ್ದರೆ ಏನು ಗೊತ್ತಾ, ಈ ಧ್ಯಾನ ಕೂಟಗಳಿಗೆ ಅಲ್ಲಿ ಇಲ್ಲಿ ಪ್ರಾರ್ಥನೆಗಳಿಗೆ ಹೋಗೋರು ನಿಮ್ಮನ್ನು ಸುಮಾರು ಜನ ಇದ್ದೀರಿ. ಹೋಗುವಾಗ ದೊಡ್ಡ ಲಿಸ್ಟ್ ತೊಗೊಂಡು ಹೋಗ್ತೀವಿ, ಇಲ್ಲ ಅಲ್ಲಿ ಲಿಸ್ಟು ಮಾಡ್ತಾರೆ, ಅವರೇ ಮಾಡ್ಕೊತಾರೆ ಲಿಸ್ಟು. ಬಿಸ್ನೆಸ್ ಆಗಬೇಕಲ್ಲ, ಸೊ ಬಿಸ್ನೆಸ್ ಆಗಲಿಕ್ಕೆ ಲಿಸ್ಟು. ಅವ್ರ ಲಿಸ್ಟ್ ಏನಾದರೂ ಪಾಸ್ ಆದರೆ ನೀವು ಕಾಣಿಕೆ ಕೊಡ್ತೀರಿ, ಅವರಿಗೆ ಪಾಕೆಟ್ ಮನಿ ಆಯಿತು. ಜೀವನ ಆಧಾರ, ಜೀವನ ಸಾಗಿಸ್ಬೇಕಲ್ಲ ಹೇಗಾದರೂ ಮಾಡಿ. ನಿಮ್ಮ ಲಿಸ್ಟು ಅವ್ರು ಪ್ರಾರ್ಥನೆ ಮಾಡಿ ನೆರವೇರಿಬಿಟ್ರೆ ದೇವರಿಗೇನು ಲಾಭ? ಅಥವಾ ದೇವರಿಂದ ನಿಮಗೇನು ಸಂಬಂಧ ಸಿಕ್ತು? ಏನೂ ಸಿಕ್ಕಿಲ್ಲ. ಲಿಸ್ಟ್ ಬಂತಷ್ಟೇ, ಲಿಸ್ಟಲ್ಲಿರೋದು ಪಾಸ್ ಆಯಿತು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಈ ಲೋಕದಲ್ಲಿ ಏನು ಅಗತ್ಯ ಎಂದು ನಮಗೆ ನಿಜವಾಗಲೂ ಗೊತ್ತಿಲ್ಲ. ನಮ್ಮ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ನಮಗೆ ಯಾವುದು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿಲ್ಲ. ನೀವು ಯಾವುದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರೋ ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ, ಅದೆಲ್ಲ ಯೂಸ್ಲೆಸ್ ಅಂತ ಹೇಳ್ತಾರೆ, ಅನಗತ್ಯವಾದದ್ದು. ನೀವು ಯಾವುದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರೋ ಅದೆಲ್ಲ ಅನಗತ್ಯವಾದದ್ದು. ಯಾಕೆ ಅನಗತ್ಯವಾದದ್ದು ಅಂದರೆ, ಸಪೋಸ್ ಈಗ ನೀನು ಸತ್ತೋಗ್ಬಿಟ್ರೆ ನಿನ್ನ ಜೊತೆಗೆ ಯಾವುದಾದ್ರೂ ಬರುತ್ತಾ? ಯಾರಾದರೂ ಬರ್ತಾರಾ? ಯಾವುದೂ ಬರಲ್ಲ, ಯಾರೂ ಬರಲ್ಲ. ಯೋಬ ಹೇಳ್ತಾನೆ, ಬರಬೇಕಾದ್ರೆ ತಾಯಿ ಗರ್ಭದಿಂದ ನಾನು ಬರೀ ಕೈಯಲ್ಲಿ ಬಂದೆ, ಹೋಗಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ತೀನಿ. ಅವನಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಇತ್ತು, 10 ಜನ ಮಕ್ಕಳಿದ್ರು, ಒಳ್ಳೆ ಹೆಂಡತಿ ಇದ್ಲು, ಒಳ್ಳೆ ಆರೋಗ್ಯ ಇತ್ತು, ಎಲ್ಲ ಸಂಪಾದನೆ ಮಾಡ್ದ. ಲಾಸ್ಟಿಗೆ ರೋಗಗ್ರಸ್ತನಾಗಿ ಇನ್ನೇನು ಸಾಯುವಂಥ ಟೈಮಲ್ಲಿ ಅವನ ಮೈಂಡಿಗೆ ಒಂದು ಆಲೋಚನೆ ಬಂತು, ಬರಬೇಕಾದ್ರೆ ಹೆಂಡ್ತಿನ ಕರ್ಕೊಂಡ ಬಂದೆ ನಾನು, ಈಗ ಹೆಂಡ್ತಿ ಹೋದ್ಲು, ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅಲ್ವಾ? ಬರೀ ಕೈಲಿ ತಾನೇ ಬಂದೆ. ಬರಬೇಕಾದ್ರೆ ನಾನು 10 ಮಕ್ಕಳನ್ನ ಕರ್ಕೊಂಡು ಬಂದ ಈ ಭೂಮಿಗೆ? ಇಲ್ಲ, ಒಬ್ಬನೇ ತಾನೇ ಬಂದೆ. ಹೋಗಬೇಕಾದ್ರೆ 10 ಮಕ್ಕಳ ಜೊತೆಗೆ ಬರ್ತಾರಾ? ಇಲ್ಲ. ಬರಬೇಕಾದ್ರೆ ನಾನೇನು ಈ ಕುರಿ, ಎತ್ತು, ಒಂಟೆ, ಕೋಣ ಇದೆಲ್ಲ ತಗೊಂಡು ಬಂದ ಸಾಕು ಪ್ರಾಣಿಗಳನ್ನ? ಇಲ್ಲ, ಬರೀ ಕೈಲಿ ತಾನೇ ಬಂದೆ. ಬರಬೇಕಾದ್ರೆ ನಾನೇನಾದರೂ ಆಸ್ತಿ ಪಾಸ್ತಿ ತಗೊಂಡು ಬಂದ? ಇಲ್ಲ, ಒಂಟಿಯಾಗಿ ಬಂದೆ. ದೇವರು ಕೊಟ್ಟರು, ಈಗ ದೇವರು ತಗೊಂಡ್ರು, ದೇವರಿಗೆ ಸ್ತೋತ್ರ. ಯೋಬನಿಗೆ ಯಾಕೆ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಆಯಿತು ಅಂದರೆ, ಯೋಬನಲ್ಲಿ ವಿಶ್ವಾಸ ಇತ್ತು. ಯೋಬನ ಹೃದಯದಲ್ಲಿ ವಿಶ್ವಾಸ ಇತ್ತು. ಯೋಬನಿಗೆ ದೇವರ ಮೇಲೆ ತುಂಬ ಭಯಭಕ್ತಿ ಇತ್ತು. ದೇವರನ್ನು ಆತ ಅರಿತಿದ್ದ. ದೇವರು ಒಳ್ಳೆಯವರು, ದೇವರು ಸೃಷ್ಟಿಕರ್ತ, ದೇವರು ಏನನ್ನೂ ಮಾಡಲು ಶಕ್ತರಾಗಿದ್ದಾರೆ. ಒಂದು ದಿನ ಆ ದೇವರು ಈ ಭೂಮಿಗೆ ರಕ್ಷಕನಾಗಿ ಬರ್ತಾರೆ.
ಎಲ್ಲ ಅವನ ಹೃದಯದಲ್ಲಿ ಇತ್ತು. ದೇವರು ಕೊಟ್ಟಿದ್ದರು ಅಥವಾ ಅವನು ಇಟ್ಕೊಂಡಿದ್ದ. ನಮಗೆ ದೇವರ ವಾಕ್ಯದ ಮುಖಾಂತರ ದೇವರು ಈ ಸತ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕಿವಿಯುಳ್ಳವನು ಆಲಿಸಲಿ, ಆಲಿಸದವನು ಅನರ್ಹನು ಅಂತ ಹಾಡ್ತೀವಿ ಅಲ್ವಾ? ಅದು ಬೇರೆ ಯಾರಿಗೂ ಹಾಡೋದಲ್ಲ, ನನಗೆ ನಾನೇ ಹಾಡ್ಕೊಳ್ಳೋದು. ನಾವು ಬೇರೆಯವರಿಗೋಸ್ಕರ ಹಾಡ್ತೀವಿ ಅಂತ ತಿಳ್ಕೊಳ್ತೀವಿ. ಅದು ಬೇರೆಯವರಿಗೋಸ್ಕರ ಹಾಡಿ ಪ್ರಯೋಜನ ಇಲ್ಲ. ಬೇರೆಯವರಿಗೋಸ್ಕರ ತಿಂದು ಏನಾದರೂ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗುತ್ತಾ? ಖಂಡಿತವಾಗಲೂ ಸಾಧ್ಯ ಇಲ್ಲ. ಬೇರೆಯವರಿಗೋಸ್ಕರ ನೀವು ಮನೆ ಕಟ್ಟಿ ನೀವು ಮಲ್ಕೊಳ್ಳೋಕ್ಕಾಗಲ್ಲ. ನಿಮಗೋಸ್ಕರ ಮನೆ ಕಟ್ಟಿದರೆ ಆ ಮನೆ ಒಳಗಡೆ ನೀವು ಮಲ್ಕೋಬೋದು. ನಿಮಗೋಸ್ಕರ ನೀವು ಊಟ ಮಾಡಿದರೆ ನಿಮ್ಮ ಹೊಟ್ಟೆ ತುಂಬುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ನಿಮಗೋಸ್ಕರ ದೇವರ ವಾಕ್ಯಗಳನ್ನು ನೀವು ತುಂಬಿಸ್ಕೊಂಡ್ರೆ ಅದು ನಿಮಗೆ ಉಪಯೋಗ ಆಗುತ್ತೆ. ನಿಮಗೆ ಉಪಯೋಗ ಆದರೆ ನಿಮ್ಮ ಜೊತೆಯಲ್ಲಿರುವ ನಿಮ್ಮ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಯಾರಿದ್ದಾರೋ ಅವರಿಗೂ ಉಪಯೋಗ ಆಗಬಹುದು. ಆದರೆ ಅವ್ರು ತಿನ್ನಬೇಕು. ನೀವು ಕೊಡ್ಬೋದು, ಅವರೇ ತಗೊಂಡು ತಿನ್ನಬೇಕು. ನೀವು ತಿಂದಿದ್ದರಿಂದ ಅವ್ರಿಗೆ ಸಿಗೋದಿಲ್ಲ, ನೀವು ತಿಂದಿದ್ದು ಅವ್ರಿಗೆ ಕೊಡ್ತೀರಿ, ಅವರು ತಿನ್ನಬೇಕು. ಹೀಗೆ ಎಲ್ಲ ಮಾನವರು ರಕ್ಷಣೆ ಹೊಂದ್ಕೋಬೇಕು ಅನ್ನೋದೇ ದೇವರ ಉದ್ದೇಶ. ದೇವರ ಉದ್ದೇಶ ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋದು ಖಂಡಿತ ಅಲ್ಲ. ಖಂಡಿತವಾಗಲೂ ಆ ಉದ್ದೇಶ ದೇವರಲ್ಲಂತೂ ಇಲ್ಲ. ಅದು ನಮ್ಮ ತಲೆ ಒಳಗಡೆ ಇದೆ. ನಾವು ಹುಡುಕ್ತಾ ಇರೋದೇ ನಮ್ಮನ್ನು, ನಮ್ಮ ಸಾಲ ಎಲ್ಲ ತೀರಿಸಿ, ನಮ್ಮ ಹಣಕಾಸಿನ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ, ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಒಂದು ದೇವರನ್ನ ನಾವು ಹುಡುಕ್ತಾ ಇದ್ದೀವಿ. ಒಂದು ಜೀಸಸ್ನ ಹುಡುಕ್ತಾ ಇದ್ದೀವಿ. ಆ ಥರ ಜೀಸಸ್ಗಳು ಇವತ್ತು ತುಂಬ ರಿಟ್ರೀಟ್ ಸೆಂಟರ್ಗಳಲ್ಲಿ ಸಿಗ್ತಾರೆ. ಅದು ಯಾವ ಜೀಸಸ್ ನನಗೆ ಗೊತ್ತಿಲ್ಲ, ಅದು ಅವ್ರನ್ನ ಕೇಳಬೇಕು ನೀವು. ಈ ಬೈಬಲಲ್ಲಿರೋ ಜೀಸಸ್ ಅಲ್ಲ ಅದು. ಈ ಡೂಪ್ಲಿಕೇಟ್ಗಳು ತುಂಬ ಇದೆ. ಈ ಡೂಪ್ಲಿಕೇಟ್ ನೋಟ್ ಇರೋ ಥರ ಡೂಪ್ಲಿಕೇಟ್ ದೇವರು ಇದ್ದಾರೆ, ಡೂಪ್ಲಿಕೇಟ್ ಜೀಸಸ್ಸು ಇದೆ, ಡೂಪ್ಲಿಕೇಟ್ ವಿಶ್ವಾಸನೂ ಇದೆ, ಡೂಪ್ಲಿಕೇಟ್ ವಿಶ್ವಾಸಿಗಳು ಇದ್ದಾರೆ. ಇವತ್ತು ಮೆಜಾರಿಟಿ ಎಲ್ಲಿ ನೋಡಿದರೂ ಈ ಡೂಪ್ಲಿಕೇಟ್ಗಳೇ ಜಾಸ್ತಿ. ಡೂಪ್ಲಿಕೇಟ್ ಅಂದರೆ ವಿಶ್ವಾಸಿಗಳ ಥರ ಆದರೆ ವಿಶ್ವಾಸಿಗಳಲ್ಲ. ವಿಶ್ವಾಸ ಇದೆಯಾ ಕೇಳಿದರೆ ಇದೆ, ವಿಶ್ವಾಸ ಯಾಕೆ ಕೇಳಿದರೆ ಗೊತ್ತಿಲ್ಲ. ನಮಗೆ ವಿಶ್ವಾಸ ಇದೆ ನೋಡಿ, ನಮಗೆ ವಿಶ್ವಾಸ ಇಟ್ಟಿದ್ದಕ್ಕೆ ಮನೆ ಕೊಟ್ಟರು ದೇವರು. ಎಲ್ಲಿದೆಯಪ್ಪ ಬೈಬಲಲ್ಲಿ ವಿಶ್ವಾಸ ಇಟ್ಟರೆ ಮನೆ ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ? ತೋರಿಸ್ಕೊಡಿ ನೋಡೋಣ. ತೋರಿಸಿ, ಈಗಲೂ ತೋರಿಸ್ಬೋದು ನೀವು, ಆಯಿತಾ? ಇಲ್ಲಾಂದರೆ ಆಮೇಲೆ ಹೋಗೋಕ್ಕಿಂತ ಮುಂಚೆ ತೋರಿಸ್ಬೋದು. ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ತಾ ಇರೋರು ನೀವು ತೋರಿಸಿ. ವಿಶ್ವಾಸ ಇಟ್ಟವನಿಗೆ ಮನೆ ಕೊಡ್ತೀನಿ ಅಂತ ದೇವರೆಲ್ಲ ಹೇಳಿದ್ದಾರೆ? ವಿಶ್ವಾಸ ಇಟ್ಟವನಿಗೆ ನಿನ್ನ ಜೀವನದಲ್ಲಿ ನೀನೇನು ಕೇಳ್ತೀವಿ ಎಲ್ಲ ಕೊಡ್ತೀನಿ ಅಂತ ಎಲ್ಲಿ ಹೇಳಿದ್ದಾರೆ? ದೇವರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ನಾವು ವಿಶ್ವಾಸಿಗಳು. ಯಾಕೆ ದೇವರು ನಮಗೆ ವಿಶ್ವಾಸ ಕೊಟ್ಟಿದ್ದು? ಯಾಕೆ ನಾವು ವಿಶ್ವಾಸಿಗಳಾಗಿ ಬದುಕ್ತಾ ಇದ್ದೀವಿ? ಅದು ನಮ್ಮ ತಲೆ ಒಳಗಡೆ ಇದೆಯಾ? ನಮ್ಮಲ್ಲಿ ಎಷ್ಟು ಜನರ ತಲೆ ಒಳಗಡೆ ನಿಜವಾಗ್ಲೂ ಇದೆ, ನಾನು ವಿಶ್ವಾಸಿ, ನಾನೊಬ್ಬ ವಿಶ್ವಾಸಿ, ನಾನೊಬ್ಬ ಕ್ರೈಸ್ತ ವಿಶ್ವಾಸಿ, ಕ್ರಿಶ್ಚಿಯನ್ ಬಿಲೀವರ್, ವಿಶ್ವಾಸಿ. ಯಾಕೆ ನಾನು ವಿಶ್ವಾಸಿ ಆಗಿದ್ದೀನಿ? ದೇವರು ನನಗೆ ಯಾಕೆ ವಿಶ್ವಾಸ ಕೊಟ್ಟರು? ವೈ ಐ ಆಮ್ ಎ ಬಿಲೀವರ್. ನಾನು ಯಾಕೆ ವಿಶ್ವಾಸಿ ಆಗಿದ್ದೀನಿ? ಅಥವಾ ದೇವರು ನನಗೆ ಯಾಕೆ ವಿಶ್ವಾಸ ಕೊಟ್ಟರು? ವಿಶ್ವಾಸದಿಂದ ಏನು ಪ್ರಯೋಜನ ಇದೆ? ಕೆಲವರು ಹೇಳ್ತಾರಲ್ಲ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ಸಾಲ ಎಲ್ಲ ತೀರಿಸ್ಕೊಬಿಟ್ಟೆ. ಇದಕ್ಕೇನೋ ವಿಶ್ವಾಸ ಕೊಟ್ಟಿದ್ದು? ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ಮದುವೆ ಆಯಿತು, ಮಕ್ಕಳಾಯಿತು, ಕೆಲಸ ಸಿಕ್ತು, ಪ್ರಮೋಷನ್ ಸಿಕ್ತು, ಮನೆ ಕಟ್ಟಿದ್ವಿ. ವಿಶ್ವಾಸ ಕೊಟ್ಟಿದ್ದು ಇಂಥ ಕೆಲಸಕ್ಕೇನ? ಖಂಡಿತವಾಗಲೂ ಅಲ್ಲ. ಆದರೆ ಜನ ಸುಮ್ಮನೆ ಹೇಳಿಕೊಂಡು ಆ ವಿಶ್ವಾಸ ಅನ್ನೋ ಆ ಶಬ್ದವನ್ನು ಕೂಡ ದುರುಪಯೋಗ ಮಾಡ್ತಾ ಇದ್ದಾರೆ. ದೇವರು ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದು ಯಾಕೆ ಗೊತ್ತಾ? ಆ ಸ್ವರ್ಗಕ್ಕಾಗಿ ಬದುಕಲಿಕ್ಕೆ, ಆ ನಿತ್ಯತೆಗಾಗಿ ಇಲ್ಲಿ ಬದುಕಲಿಕ್ಕೆ, ಬೇರೆ ಯಾವುದಕ್ಕೂ ಅಲ್ಲ. ನಿತ್ಯತೆಗಾಗಿ ಇಲ್ಲಿ ಬದುಕಬೇಕು ನಾವು. ಈ ಜೀವ ಇರೋ ತನಕ, ಉಸಿರು ಈ ದೇಹದಿಂದ ಹೋಗುವ ತನಕ ಈ ಭೂಮಿಯಲ್ಲಿ ನಾವು ಬದುಕಬೇಕು ನಿತ್ಯತೆಗಾಗಿ, ಅಮರ ಜೀವಕ್ಕಾಗಿ. ಯೋವಾನ 3:16 ನಾವು ವಾಕ್ಯ ಓದ್ತೀವಿ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಧಾರೆ ಎರೆದರು. ಯಾಕೆ ಧಾರೆ ಎರೆದರು? ಮುಂದಿನ ವಾಕ್ಯ ಹೇಳುತ್ತೆ, ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ
ಏನಾಗದೆ? ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂಬುದೇ ದೇವರ ಚಿತ್ತವಾಗಿತ್ತು. ಹಾಗಾದರೆ ದೇವರು ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಕಳುಹಿಸಿಕೊಟ್ಟಿದ್ದು, ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದು ಕೇವಲ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಾತ್ರ ಅಲ್ಲ, ಪಾಪ ಪರಿಹಾರದ ನಂತರ ನಾವು ನಂಬಿಕೆಯ ಜೀವನವನ್ನು ಜೀವಿಸ್ತಾ ಆ ನಿತ್ಯ ಜೀವ ಬಹುಮಾನವನ್ನು ಪಡೆದುಕೊಳ್ಳಬೇಕು. ಬರೀ ಪಾಪಕ್ಷಮೆ ಅಲ್ಲ, ಪಾಪಕ್ಷಮೆ ಫಸ್ಟ್ ಆಗಬೇಕು. ಪಾಪಕ್ಷಮೆಯನ್ನು ನಾವು ಹೊಂದಿಕೊಳ್ಬೇಕು. ಎಲ್ಲರೂ ಪಾಪಕ್ಷಮೆಯನ್ನು ಹೊಂದ್ಕೊಂಡು ಆಮೇಲೆ ಏನು ಮಾಡಬೇಕು? ವಿಶ್ವಾಸದ ಜೀವನ ಇದೆ, ಅದು ತುಂಬ ಮುಖ್ಯ. ಅದಿಲ್ಲ ಅಂದರೆ ನಾವು ಕ್ರೈಸ್ತರೇ ಅಲ್ಲ. ವಿಶ್ವಾಸದ ಜೀವನ ಅಂದರೆ ಚರ್ಚಿಗೆ ಹೋಗಿ ಬರೋ ಜೀವನ ಅಲ್ಲ, ತಪಸ್ಕಾಲ ಮಾಡೋ ಜೀವನನೂ ಅಲ್ಲ, ಬೈಬಲ್ ಓದ್ತಾ ಕೂತ್ಕೊಳ್ಳೋ ಜೀವನನೂ ಅಲ್ಲ. ವಿಶ್ವಾಸದ ಜೀವನ ಅಂದರೆ ಆ ನಿತ್ಯ ಜೀವ ಸ್ವರ್ಗವನ್ನು ಗುರಿಯಾಗಿಟ್ಕೊಂಡು ದೇವರು ಹೇಳಿದ ಕೇಳ್ಕೊಂಡು ಈ ಭೂಮಿಯಲ್ಲಿ ಬದುಕೋದೇ ವಿಶ್ವಾಸದ ಜೀವನ. ಗುರಿ ಸ್ವರ್ಗ, ನಿತ್ಯ ಜೀವ, ಅಮರ ಜೀವ. ಈ ಭೂಮಿಯಲ್ಲಿ ದೇವರು ಏನು ಹೇಳಿದಾರೋ ಅದನ್ನು ಕೇಳಿಕೊಂಡು ಅದನ್ನು ಅನುಸರಣೆ ಮಾಡ್ತಾ ಬದುಕೋದೇ ವಿಶ್ವಾಸದ ಜೀವನ. ಬೇರೆ ಏನು ಮಾಡಲಿಕ್ಕಿಲ್ಲ. ನಿನ್ನೆ ಮೊದಲನೇ ವಾಚನದಲ್ಲಿ ನಾವು ಕೇಳಿಸ್ಕೊಂಡ್ವಿ, ದೇವರು ಅಬ್ರಹಾಮನನ್ನು ಕರೆದರು, ನೀನು ನಿನ್ನ ಸ್ವಂತ ಜನರನ್ನು, ನಿನ್ನ ಸ್ವಂತ ನಾಡನ್ನು ಬಿಟ್ಟು ನಾನು ತೋರಿಸುವ ಒಂದು ನಾಡಿಗೆ ನೀನು ಹೊರಟು ಹೋಗು ಅಂತ. ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟ. ವಿಶ್ವಾಸ ಇಟ್ಟ ಅಂದರೆ ಅದರ ಅರ್ಥ ಏನು? ದೇವರು ಏನು ಹೇಳಿದರೋ ಅದನ್ನು ಅವನ ಹೃದಯದಲ್ಲಿ ಸ್ವೀಕಾರ ಮಾಡ್ದ. ಮಾತ್ರವಲ್ಲ, ಅದರಂತೆ ಅವನು ನಡೆದುಕೊಂಡ. ದೇವರು ಹೇಳಿದ್ದನ್ನು ಹೃದಯದಲ್ಲಿ ಮೊದಲು ಸ್ವೀಕಾರ ಮಾಡ್ದ, ಅದರಂತೆ ಅವನು ನಡೆದ. ಅವನು ಮಾರನೇ ದಿನ ಎದ್ದು ಎಲ್ಲರನ್ನೂ ಬಿಟ್ಟು, ಊರನ್ನು ಬಿಟ್ಟು, ತನ್ನ ತಂದೆ ಮನೆಯನ್ನು ಬಿಟ್ಟು ದೇವರು ಎಲ್ಲಿಗೆ ತೋರಿಸಿದಾರೋ ಅಲ್ಲಿಗೆ ಹೊರಟ. ಆ ಹೊರಡೋದಿದೆಯಲ್ಲ, ಅದೇ ವಿಶ್ವಾಸದ ಜೀವನ. ನೀವು ಹೊರಟಿದ್ದೀರಾ? ತಂದೆ ಮನೆ ಬಿಟ್ಟಿದ್ದೀರಾ? ಯಾವುದು ತಂದೆ ಮನೆ? ಈ ಲೋಕ. ನಾನು ನನ್ನದು ಎಂಬಂತಹ ಆ ಸ್ವಾರ್ಥಭರಿತವಾದ ಜೀವನ. ಇದು ನನ್ನ ಆಸ್ತಿ, ಇದು ನನ್ನ ಮನೆ, ನನ್ನ ಹೆಸರು, ನನ್ನ ಸ್ಥಾನ, ನನ್ನ ಮರ್ಯಾದೆ, ನಂದು ನಂದು, ಎವ್ರಿಥಿಂಗ್ ಅಬೌಟ್ ಮೈ, ಮೀ 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 ಮೀ, ಐ ಐ ಐ ಐ. ಈ ನಾನು ನನ್ನದು ಎಂಬಂತಹ ಈ ತಂದೆ ಮನೆಯನ್ನು ಬಿಟ್ಟು ಹೊರಟಿದ್ದೀವ? ಹೊರಗೆ ಬಂದ್ರೇ ನಮಗೆ ಈ ಚಿಂತೆ ಇರೋದಿಲ್ಲ. ತಂದೆ ಮನೆ ಒಳಗಡೆ ಇದ್ರೆ ಚಿಂತೆನೆ, ಟೆನ್ಷನ್ನೇ. ತಂದೆ ಮನೆ ಅಂದರೆ ತಂದೆ, ಅರ್ಥ ಆಯ್ತಲ್ವಾ? ಹಾಂ, ನಾನು ನನ್ನದು, ನನ್ನದು ನಂದು, ನಾನು, ನನಗೆ ನನಗೆ ನನಗೇ ಇಷ್ಟು ತೊಂದರೆ ಆಗ್ತಾಯಿದೆ, ನನಗೇ ಮೋಸ ಮಾಡಿಬಿಟ್ರು, ನನಗೇ ನ್ಯಾಯ ಆಗ್ತಾಯಿದೆ, ನನ್ನೊಬ್ಬನಿಗೆ ಕಷ್ಟ ಆಗ್ತಾಯಿದೆ, ನನಗೆ ನಾನು 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 ನನಗೇ ಸಾಲ, ನನಗೇ ರೋಗ, ನನಗೇ ಟೆನ್ಷನ್. ನನ್ನ ಮನೆ, ನನ್ನ ಆಸ್ತಿ, ನನ್ನ ದುಡ್ಡು, ನನ್ನ ಫ್ಯೂಚರ್, ಇದೇ ತಂದೆ ಮನೆ. ಈ ತಂದೆ ಮನೆಯೊಳಗಡೆ ಯಾರೆಲ್ಲ ಬದುಕ್ತಾ ಇದ್ದೀರೋ, ಮಾರ್ತಾ ಮಾರ್ತಾ ನೀನು ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗ್ತೀಯ. ತಂದೆ ಮನೆಯನ್ನು ಬಿಟ್ಟು ಬಾ. ಅಬ್ರಹಾಮನ್ನ ದೇವರು ಕರೆದ್ರು, ಅಬ್ರಹಾಮ ವಿಶ್ವಾಸ ಇಟ್ಟ, ಬಿಟ್ಟು ಬಂದ. ನಾವು ಬಿಟ್ಟು ಹೊರಟ್ರೇನೆ ನಮಗೆ ವಿಶ್ವಾಸ ಇದೆ ಅಂತ ಅರ್ಥ. ಇಲ್ಲದೆ ಇದ್ದರೆ ಡಮ್ಮಿ ಅಂತ ನಾನು ಆವಾಗಲೇ ಹೇಳಿದ್ನಲ್ವಾ. ಡೂಪ್ಲಿಕೇಟ್ ಫೇತ್, ಡೂಪ್ಲಿಕೇಟ್ ವಿಶ್ವಾಸಿಗಳು. ಇದು ಯಾರು ಕೇಳಿದರೆ, ತಂದೆ ಮನೆಯಲ್ಲೇ ಇರ್ತೀವಿ, ಭಾನುವಾರ ಚರ್ಚಿಗೆ ಹೋಗ್ತೀವಿ, ಬೈಬಲೆಲ್ಲ ಓದ್ತೀವಿ, ಮತ್ತು ಅಲ್ಲಿ ಧ್ಯಾನ, ಕೂಟ, ಕ್ಯಾಂಡ್ಲು, ಪ್ರಾರ್ಥನೆ ಇದೆಲ್ಲ ಇರುತ್ತೆ. ಇವರೇ ಡಮ್ಮಿಗಳು. ಇದೇ ಡಮ್ಮಿ ಪೀಸ್ ಅಂದರೆ. ಮತ್ತು ಒರಿಜಿನಲ್ ಅಂದರೆ ಯಾರು? ನಿತ್ಯತೆಯನ್ನು ಗುರಿಯಾಗಿಟ್ಕೊಂಡು ತಂದೆ ಮನೆಯನ್ನು ಬಿಟ್ಟು ಅಬ್ರಹಾಮನಂತೆ ಹೊರಟು ಹೋಗ್ತಾ ಇರುವವರು. ಹೋಗ್ತಾ ಇರಬೇಕು. ಹೋಗ್ತಾ ಇರ್ಬೇಕಾದ್ರೆ ಮನೆ ಬಿಡಬೇಕಾ, ಊರು ಬಿಡಬೇಕಾ? ಏನು ಬಿಡಬೇಡಿ, ಎಲ್ಲ ಇಲ್ಲಿಂದ ಬಿಡಿ, ಮನಸ್ಸಿಂದ ಬಿಡಿ. ಮನಸ್ಸಲ್ಲಿ ಒಂದೇ ಗುರಿ, ಯೇಸು, ಸ್ವರ್ಗರಾಜ್ಯ, ನಿತ್ಯ ಜೀವ, ಇದೊಂದೇ ಗುರಿ ಇಟ್ಕೊಂಡು ಬದುಕಬೇಕು. ಅದಕ್ಕಾಗಿ ವಿಶ್ವಾಸ ಕೊಟ್ಟಿರೋ ದೇವರು. ಅದಕ್ಕಾಗಿಯೇ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದು ನಮ್ಮ ಪಾಪವನ್ನು ತೊಳೆದಿದ್ದು ಕೂಡ. ನಮ್ಮ ಪಾಪ ತೊಳೆದಿದ್ದು ಯಾಕೆ? ನಾವು ಮತ್ತೆ ತೊಳೆದ ಹಂದಿ ಕೆಸರಿಗೆ ಹೋಯಿತು ಅನ್ನುವ ಹಾಗೆ ಮತ್ತೆ ಹೋಗಿ ಕೆಸರಲ್ಲಿ ಬೀಳಲಿಕ್ಕ? ನೋಡಿ, ಕೇವಲ ಪಾಪದ ಕಾರ್ಯಗಳು ಮಾತ್ರ ಪಾಪ ಅಲ್ಲ.
ಈ ಲೋಕವನ್ನು ಇಷ್ಟಪಟ್ಟು ಬದುಕೋದು ಕೂಡ ಮಹಾಪಾಪನೇ. ನಾವು ಹೇಳ್ತೀವಿ ವ್ಯಭಿಚಾರ ಪಾಪ, ಕೊಲೆ ಪಾಪ, ಅದೆಲ್ಲ ಪಾಪದ ಕಾರ್ಯಗಳು. ಅದರಷ್ಟೇ ಪಾಪ ಈ ಲೋಕವನ್ನು ಪ್ರೀತಿ ಮಾಡೋದು. ಅದರಷ್ಟೇ. ನೀವು ಕೊಲೆ ಮಾಡದೇ ಇರ್ಬೋದು, ವ್ಯಭಿಚಾರ ಮಾಡದೇ ಇರ್ಬೋದು, ಅಷ್ಟೇ ತೀವ್ರವಾದ ಪಾಪ ಈ ಲೋಕವನ್ನು ಪ್ರೀತಿ ಮಾಡೋದು. ಲೋಕದೆಲ್ಲ ಲೋಕದ ವ್ಯಾಮೋಹ, ಹಣವನ್ನು ಪ್ರೀತಿ ಮಾಡೋದು. ಎಲ್ಲಿರುತ್ತೆ ಸಮಾಧಾನ? ಎಲ್ಲಿರುತ್ತೆ ಶಾಂತಿ? ಅವಾಗ ಎಲ್ಲಿರುತ್ತೆ ನೆಮ್ಮದಿ? ಅವಾಗ ಯಾವ ಬ್ರದರ್ ಬಂದರು, ಯಾರು ತಲೆ ಮೇಲೆ ಕೈ ಇಟ್ಟರು, ಯಾವ ಹೋಲಿ ವಾಟರ್ ಹಾಕಿದ್ರು, ಇಲ್ಲಿ ಸಮಾಧಾನ ಸಿಗಲ್ಲ. ಅವಾಗ ಸಿಗಬೇಕಾದ್ರೆ ಏನು ಮಾಡಬೇಕು? ಜಕ್ಕಾಯನ ಮನೆಗೆ ಯೇಸು ಕ್ರಿಸ್ತನನ್ನು ಜಕ್ಕಾಯನು ಬರಮಾಡಿಕೊಂಡ ಹಾಗೆ ನಿಮ್ಮ ಹೃದಯಗಳಿಗೆ ದೇವರ ಪರಿಶುದ್ಧ ವಚನಗಳನ್ನು ನೀವು ಬರಮಾಡ್ಕೋಬೇಕು. ಬೇರೆ ಏನು ಮಾಡಿ ಪ್ರಯೋಜನ ಇಲ್ಲ. ನಿಮ್ಮ ಹೃದಯಗಳಿಗೆ ದೇವರ ವಾಕ್ಯ, ಯೇಸು ಅಂದರೆ ದೇವರ ವಾಕ್ಯ, ಆಲಿಸುತ್ತಿರುವ ಈ ವಾಕ್ಯಗಳನ್ನು ನಿಮ್ಮ ಹೃದಯಗಳಿಗೆ ನೀವು ಬರಮಾಡ್ಕೋಬೇಕು. ನನಗಿದು ಬೇಡ, ಬೇಡ ಬಿಡು. ಹೂ ಇಸ್ ದ ಲೂಸರ್? ಯು ಆರ್ ದ ಲೂಸರ್. ದೇವರು ಪ್ರೀತಿ ಸ್ವರೂಪಿ. ಆ ಪ್ರೀತಿ ಇರೋದ್ರಿಂದ ಅವ್ರೇನು ಮಾಡ್ತಾ ಇದ್ದಾರೆ? ಆ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ದೇವರು ಬಯಸ್ತಾ ಇರೋದು ನಿನ್ನನ್ನು ನನ್ನನ್ನು ನಿತ್ಯತೆಯಲ್ಲಿ ನೋಡಬೇಕು ಅಂತ. ಗಾಡ್ ವಾಂಟ್ಸ್ ಟು ಸಿ ಯು ಇನ್ ಇಟರ್ನಿಟಿ, ಇನ್ ಹೆವನ್, ಫಾರ್ ಎವರ್. ನಾವು ನೋಡ್ತಾ ಇರೋದು ದೇವ್ರನ್ನ ಇಲ್ಲಿ ನೋಡಬೇಕು ಅಂತ. ಈ ಭೂಮಿಯಲ್ಲಿ ನನ್ನ 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 ಅವಶ್ಯಕತೆಗಳಲ್ಲಿ, ನನ್ನ ಏನು ಆಸೆಗಳಲ್ಲಿ, ಬಯಕೆಗಳಲ್ಲಿ, ಕನಸುಗಳಲ್ಲಿ, ನನ್ನ ಪ್ರಾರ್ಥನೆಗಳಲ್ಲಿ, ನನ್ನ ಉದ್ದೇಶಗಳಲ್ಲಿ, ನನ್ನ ಗುರಿ ಧ್ಯೇಯಗಳಲ್ಲಿ ಯೇಸು ನಾನು ನೋಡಬೇಕು ಅಂತ ನಾವು ಬಯಸ್ತೀವಿ. ಈ ಕೊಚ್ಚೆ ಗುಂಡಿಗೆ ಯೇಸು ಬರಲ್ಲ. ನೀವು ತಲೆ ಬೋಳಿಸ್ಕೊಂಡು ಪ್ರಾರ್ಥನೆ ಮಾಡಿದರು, ಪಲ್ಟಿ ಹೊಡ್ಕೊಂಡು ಪ್ರಾರ್ಥನೆ ಮಾಡಿದರು, ಈ ಕೊಚ್ಚೆ ಗುಂಡಿ ಒಳಗಡೆ ದೇವರು ಇಳಿಯಲ್ಲ. ದೇವರು ಬಂದಿದ್ದು ಈ ಕೊಚ್ಚೆಯಲ್ಲಿರೋರನ್ನ ಮೇಲೆ ಕೆತ್ತಲಿಕ್ಕೆ. ನಾವು ಬಯಸ್ತಾ ಇರೋದು ಈ ಕೊಚ್ಚೆ ಒಳಗಡೆ ಇಳಿಯುವಂಥ ದೇವರನ್ನ. ಇವತ್ತು ಅನೇಕ ಧ್ಯಾನ ಕೇಂದ್ರಗಳಲ್ಲಿ ಅಲ್ಲಿ ಇಲ್ಲಿ ಈ ಕೊಚ್ಚೆ ಗುಂಡಿಗೆ ಇಳಿಸುವಂಥ ಕೆಲಸ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ ನಮ್ಮಂಥ ಡಮ್ಮಿಗಳು ಜಾಸ್ತಿ ಇರೋದ್ರಿಂದ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಆ ರೀತಿ ಅನೇಕ ಹಾಲು ಅನ್ನ ಕೊಡುವ ಬೋಧಕರು, ಬೋಧನೆಗಳು ಇವತ್ತು ನಡೀತಾ ಇದೆ. ನಮಗದಿಷ್ಟ. ಈ ರೀತಿ ಬೋಧನೆ ಮಾಡಿದರೆ ನಮಗಿಷ್ಟ ಆಗಲ್ಲ. ಅವ್ನು ಸರಿ ಇಲ್ಲ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾನೆ, ಯಾಕೆ ಮನೆ ಒಳಗಡೆ ಕರ್ಕೊಂಡ್ರಿ ಅಂತ ಅನಿಸುತ್ತೆ. ಅದು ಸ್ವಾಭಾವಿಕ. ಯಾಕೆ ಹಾಗೆ ಅನಿಸುತ್ತೆ ಕೇಳಿದರೆ, ಒಳಗಡೆ ಕೊಚ್ಚೆ ಗುಂಡಿ ಇರೋದ್ರಿಂದ. ಇದನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ. ಒಳಗಡೆ ಇರ್ತಕ್ಕಂಥ ಹೊಲಸನ್ನು ಬಿಟ್ಟು ಬದುಕಲಿಕ್ಕೆ ಮನಸ್ಸಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ, ಕೇಡು ಮಾಡುವವನಿಗೆ ಬೆಳಕೆಂದರೆ ಆಗದು. ಕೇಡು ಮಾಡುವವನಿಗೆ ಏನಾಗೋದಿಲ್ಲ? ಬೆಳಕಂದ್ರೆ ಆಗೋದಿಲ್ಲ. ಆ ಬೆಳಕು ಯಾವುದು? ದೇವರ ವಾಕ್ಯ. ಯಾಕೆಂದರೆ ಆ ಬೆಳಕಲ್ಲಿ ಜೀವ ಇದೆ. ಈ ದೇವರ ವಾಕ್ಯದ ಬೆಳಕಿನಲ್ಲಿ ಏನಿದೆ ಕೇಳಿದರೆ ಒಂದು ದೈವಿಕವಾದ ಜೀವ ಇದೆ. ಈ ಜೀವ ಅಥವಾ ಈ ಬೆಳಕು ಒಳಗಡೆ ಬರಲಿಕ್ಕೆ ಒಳಗಡೆ ಇರುವ ಕತ್ತಲೆಯ ಆತ್ಮ ಒಪ್ಕೊಳ್ಳೋದಿಲ್ಲ. ಒಳಗಡೆ ಆಲ್ರೆಡಿ ಒಂದು ಸ್ಪಿರಿಟ್ ಇದೆ, ಸ್ಪಿರಿಟ್ ಆಫ್ ಡಾರ್ಕ್ನೆಸ್, ಕತ್ತಲೆಯ ಆತ್ಮ. ಈ ಕತ್ತಲೆಯ ಆತ್ಮ ಒಳಗಡೆ ಇರುವವನಿಗೆ ಬೆಳಕಂದ್ರೆ ಆಗೋದಿಲ್ಲ. ಕಳ್ಳರಿಗೆ ಟಾರ್ಚ್ ಹೊಡೆದ್ರೆ ಅವ್ರು ಏನು ಮಾಡ್ತಾರೆ? ಹೀಗೆ ಮಾಡ್ತಾರೆ. ಏನಾದರೂ ಕಳ್ತನ ಮಾಡೋ, ರಾತ್ರಿ ಹೊತ್ತು ಕಳ್ತನ ಯಾವುದಾದ್ರೂ ಬೀಗ ಓಪನ್ ಮಾಡಬೇಕಾದ್ರೆ ನೀವು ಹೋಗೊಂಡು ಟಾರ್ಚ್ ಹೊಡಿರಿ, ಅವ್ರು ಹೀಗೆ ಮಾಡ್ತಾರೆ, ಇಲ್ಲ ಓಡೋಗ್ತಾರೆ. ಅವರಿಗೆ ಬೆಳಕಂದ್ರೆ ಆಗೋದಿಲ್ಲ. ಹಾಗೆ ನಮ್ಮಲ್ಲೂ ಅನೇಕರಿದ್ದಾರೆ ಕ್ರೈಸ್ತರು. ಅವರಿಗೆ ಈ ಬಾಹ್ಯವಾದ ಆಚರಣೆಗಳು ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಯಾವುದು ಬೆಳಕು ಬರೋದಿಲ್ಲ. ಅಲ್ಲಿ ಗೋಡೆ ಮೇಲೆ, ಚರ್ಚಿಗೆ ಬಿಲ್ಡಿಂಗ್ ಮೇಲೆ, ಕಾಂಪೌಂಡ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಲೈಟ್ ಹಾಕ್ತಾರಷ್ಟೇ. ಆ ಲೈಟಿಂದ ಏನು ಪ್ರಯೋಜನ ಇಲ್ಲ. ಆ ಲೈಟ್ ಹಾಕ್ಲಿಕ್ಕೂ ಹಾಕ್ಸ್ಲಿಕ್ಕೂ ಆ ಲೈಟಲ್ಲಿ ಎಂಜಾಯ್ ಮಾಡಲಿಕ್ಕೂ ನಮಗೆ ಇಷ್ಟ. ಆದರೆ ಇನ್ನೊಂದು ಲೈಟ್ ಇದೆ, ಅದು ಮನುಷ್ಯ ಮಾಡಿದ ಲೈಟ್ ಅಲ್ಲ, ಮನುಷ್ಯ ಹಾಕೋ ಲೈಟ್ ಅಲ್ಲ. ಅದು ದೇವರ ವಾಕ್ಯ ಎಂಬ ಬೆಳಕು. ಓದೋಣ ವಾಕ್ಯ. ಕೇಡು ಮಾಡುವವನಿಗೆ, ಕೇಡನ್ನು ಮಾಡುವವನಿಗೆ, ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು. ಬೆಳಕಂದ್ರೆ ಆಗೋದಿಲ್ಲ. ಬೆಳಕಂದ್ರೆ ಆಗೋದಿಲ್ಲ. ತನ್ನ ದುಷ್ಕೃತ್ಯಗಳು ಬಯಲಾಗಬಾರದು. ತನ್ನ ದುಷ್ಕೃತ್ಯಗಳು ಅಥವಾ ತನ್ನ ಜೀವನ ಬಯಲಾಗಬಾರ್ದು. ಒಳಗಡೆ ಏನಿದೆ ಅದು ಹೊರಗೆ ಬರಬಾರ್ದು ಎಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಅವನು ಬೆಳಕಿನ ಬಳಿಗೆ ಸುಳಿಯುವುದಿಲ್ಲ. ಬೆಳಕಿನ ಬಳಿಗೆ ಸುಳಿಯುವುದಿಲ್ಲ ಅಂದರೆ ವಾಕ್ಯ ಇಷ್ಟಪಡಲ್ಲ, ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಆಶೀರ್ವಾದ ಇಷ್ಟ.
ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ, ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ಆಶೀರ್ವಾದ ಇಷ್ಟ. ಆಶೀರ್ವಾದಕ್ಕೋಸ್ಕರ ಮಂಗಳವಾರ ಒಂದು ಕಡೆ ಹೋಗ್ತಾರೆ, ಗುರುವಾರ ಇನ್ನೊಂದು ಕಡೆ ಹೋಗ್ತಾರೆ, ಶನಿವಾರ ಇನ್ನೊಂದು ಕಡೆ ಹೋಗ್ತಾರೆ, ಸೋಮವಾರ ಇನ್ನೊಂದು ಕಡೆ ಹೋಗ್ತಾರೆ, ಶುಕ್ರವಾರ ಮತ್ತೊಂದು ಕಡೆ ಹೋಗ್ತಾರೆ, ಭಾನುವಾರ ಇನ್ನೊಂದು ಕಡೆ ಹೋಗ್ತಾರೆ. ವಾರಗಳನ್ನ ಮಾಡಿ ಆಶೀರ್ವಾದ ಪಡ್ಕೊಳ್ಳೋರು. ಆಶೀರ್ವಾದ ಅಂದರೆ ಇಷ್ಟ. ಯಾರಿಷ್ಟ ಇಲ್ಲ? ಪವಿತ್ರಾತ್ಮ ಅಂದರೆ ಇಷ್ಟ ಇಲ್ಲ. ಪವಿತ್ರಾತ್ಮ ಅಂದರೆ ಇಷ್ಟ ಇಲ್ಲ. ಆ ಹೆಸರು ವರ್ಡ್ ಕೇಳಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್ ನಮ್ಮದು ಕೇಳಿಸ್ಕೊಳ್ಳುವಾಗ ಏನೋ ಒಂಥರ ಅನಿಸುತ್ತೆ. ಪರಿಶುದ್ಧ ಆತ್ಮ, ದೇವರು ಬಯಸ್ತಾ ಇರೋದು ಆ ಪವಿತ್ರಾತ್ಮ ಎಂಬ ಆಶೀರ್ವಾದವನ್ನು ಎಲ್ಲರೂ ಹೊಂದ್ಕೋಬೇಕು ಅಂತ. ಬೇರೆ ಯಾವ ಆಶೀರ್ವಾದನೂ ಹೊಂದ್ಕೋಬೇಕು ಅಂತ ದೇವರು ಬಯಸ್ತಾ ಇಲ್ಲ. ಅದೊಂದು ಬಿಟ್ಟು ಬಾಕಿ ಎಲ್ಲ ಆಶೀರ್ವಾದ ಹೊಂದ್ಕೋಬೇಕು ಅಂತ ನಾನು ನೀವು ಬಯಸ್ತಾ ಇದ್ದೀವಿ. ನಿಜ ಅಲ್ವಾ? ದೇವರೇ, ತುಂಬ ವರ್ಷ ಆಯಿತು ಬಾಡಿಗೆ ಮನೆಯಲ್ಲಿದ್ದೀನಿ, ಒಂದು ಹೊಸ ಮನೆಯನ್ನು ಆಶೀರ್ವಾದ ಮಾಡಿಕೊಡಪ್ಪ. ಬಯಸ್ತೀವ? ಬಯಸ್ತೀವಿ. ದೇವರೇ, ನನ್ನ ಮಗನಿಗೆ ಒಂದು ಒಳ್ಳೆ ಜೀವನ ಸಂಗಾತಿಯನ್ನೊಂದು ಆಶೀರ್ವಾದ ಮಾಡಿಕೊಡಪ್ಪ. ಬಯಸ್ತೀವ? ಮದುವೆ ಆಗಿ ತುಂಬ ವರ್ಷ ಆಯಿತು, ಮಕ್ಕಳಿಲ್ಲ, ಒಂದು ಮಗುವನ್ನು ಆಶೀರ್ವಾದವಾಗಿ ಕೊಡಪ್ಪ, ನಿನಗೋಸ್ಕರ ಕಾಣಿಕೆ ಕೊಟ್ಬಿಡ್ತೀನಿ. ಬಯಸ್ತೀವ? ಈ ರೀತಿ ತುಂಬ ಆಶೀರ್ವಾದಗಳನ್ನ ನಾವು ಬೇಡ್ತೀವ ದೇವ್ರ ಹತ್ರ. ಇದರಲ್ಲಿ ಯಾವ ಆಶೀರ್ವಾದ ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡೋಗುತ್ತೆ ಹೇಳಿ ನೋಡೋಣ. ನೀವೆಲ್ಲ ಕ್ರೈಸ್ತರಲ್ಲ, ಹೇಳಬೇಕು, ಮಾತಾಡಬೇಕು, ಯೋಚನೆ ಮಾಡಬೇಕು, ಸುಮ್ಮನೆ ಡಮ್ಮಿಯಾಗಿ ಕೂತ್ಕೋಬಾರ್ದು, ಆಯಿತಾ? ಈಗ ಹೇಳಿದ್ನಲ್ಲ 4 ಆಶೀರ್ವಾದ, ಇದರಲ್ಲಿ ಯಾವ ಆಶೀರ್ವಾದ ಸ್ವರ್ಗಕ್ಕೆ ಕರ್ಕೊಂಡೋಗುತ್ತೆ? ಯಾವುದೂ ಇಲ್ಲ. ಹೊಸ ಮನೆ ಕರ್ಕೊಂಡೋಗಲ್ಲ, ಹೊಸ ಹೆಂಡತಿ ಕರ್ಕೊಂಡೋಗಲ್ಲ, ಹೊಸ ಕಾರು, ಹೊಸ ಮಗು, ಹೊಸ ಜಾಬು, ಹೊಸ ಕಿಡ್ನಿ. ಅಲ್ಲಿ ಹೋಗಿ ಪ್ರೇಯರ್ ಮಾಡಿದ್ಮೇಲೆ ಹೊಸ ಕಿಡ್ನಿ ಕೊಟ್ಟರು ದೇವರು, ಹೊಸ ಕಿಡ್ನಿ, ಹೊಸ ಕಣ್ಣು. ಇದರಲ್ಲಿ ಯಾವ್ದು ಸ್ವರ್ಗಕ್ಕೆ ಕರ್ಕೊಂಡೋಗುತ್ತೆ? ಹೋಗ್ಲಿ, ಇದರಲ್ಲಿ ಯಾವ ಆಶೀರ್ವಾದ ನೀವು ಸತ್ತಾಗ ನಿಮ್ಮ ಜೊತೆಗೆ ಬರುತ್ತೆ? ಕೆಲಸಕ್ಕೆ ಬಾರದೇ ಇರೋದನ್ನು ಬೇಡ್ತಿರಲ್ಲ ದೇವ್ರ ಹತ್ರ. ಬುದ್ಧಿ ಇದೆಯಾ? ಇದನ್ನು ಬೇಡೋರು ಯಾರು ಗೊತ್ತಾ? ವಿಶ್ವಾಸ ಇಲ್ಲದೆ ಇರೋರು. ಅದನ್ನೇ ಮತ್ತಾಯ 6:31 ಯೇಸು ಸ್ವಾಮಿ ಹೇಳ್ತಾರೆ, 6ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಹೇಳ್ತಾರೆ, ಇದು ವಿಶ್ವಾಸಿಗಳು ಕೇಳೋದಲ್ಲ, ಇದೆಲ್ಲ ಅವಿಶ್ವಾಸಿಗಳು ಕೇಳೋದು, ಅನ್ಯರು ಕೇಳೋದು. ಏನಂತ? ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಜೆಂಟೈಲ್ಸ್ ಅಂದರೆ ಅನ್ಯರು, ಪರಕೀಯರು, ಇವೆಲ್ಲವುಗಳಿಗಾಗಿ ಅನ್ಯರು ಪರದಾಡ್ತಾರೆ. ಅವ್ರ ಪರದಾಟನೇ ಇದು. ಏನು? ಬೆಳಗಿನ ಸಂಜೆ ತನಕ ಪ್ರಾರ್ಥನೆ, ಅಲ್ಲಿ ಪ್ರಾರ್ಥನೆ, ಇಲ್ಲಿ ಪ್ರಾರ್ಥನೆ, ಅಲ್ಲಿ ಧ್ಯಾನ, ಎಲ್ಲಿ ಧ್ಯಾನ, ಉಪವಾಸ, ಏನೇನೋ ಮಾಡ್ತಾರೆ. ಯಾವುದಕ್ಕೋಸ್ಕರ? ಇದೊಂದು ಆಗಬೇಕು, ಇದೊಂದು ಆಶೀರ್ವಾದ. ನಿಮ್ಮ ಜೊತೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಇನ್ನೊಂದಿಷ್ಟು ಡಮ್ಮಿಗಳು ಸಿಗ್ತಾರೆ. ಇಂಟರ್ಸೆಸರಿ ಗ್ರೂಪ್ ಅಂತ ಮಾಡ್ಕೊಂಡಿರ್ತಾರೆ ಕೆಲವು ಕಡೆ ಎಲ್ಲ. ಗ್ರೂಪ್ ಮಾಡಿಕೊಂಡು ನಿಮ್ಮ ಜೊತೆಗೆ ನಾವು ಇದ್ದೀವಿ, ನಾವು ಡಮ್ಮಿ, ನೀವು ಡಮ್ಮಿ, ಕಮಾನ್ ಢಮ ಡಮ್ಮಿ ಅಂತ ಹೇಳಿಬಿಟ್ಟು ಎಲ್ಲ ಸೇರಿ ಮಾಡಿದ್ದೇ ಮಾಡಿದ ಪ್ರಾರ್ಥನೆ. ಆಮೇಲೆ ಸಾಕ್ಷಿ ಹೇಳಿಸಿದ್ದು. ಇಲ್ಲಿ ಬಂದು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿದ ಮೇಲೆ ನೋಡಿ ಇವರಿಗೆ ಸ್ಪೀಕರ್ ಸಿಕ್ತು, ಕೈ ತಟ್ಟಿ. ಅಲ್ಲಿ ಅವನಿಗೊಂದು ಆಸೆ ಕೊಟ್ಟಂಗಾಯ್ತು, ನನಗೊಂದು ಸ್ಪೀಕರ್ ಬೇಕು. ಆ ಥರ ಏನು ಮಾಡಬೇಕು? ನಾನು ಈ ಗುಂಪಿಗೆ ಸೇರಬೇಕು. ಗುಂಪಿಗೆ ಸೇರಿ ಏನು ಮಾಡಬೇಕು? ಅವ್ರು ಏನು ಹೇಳ್ತಾರೋ ಎಲ್ಲ ಮಾಡ್ತೀವಿ. ದೇವ್ರು ಹೇಳಿದ್ದೊಂದು ಮಾಡಲ್ಲ, ಅವ್ರು ಹೇಳಿದ್ದೆಲ್ಲ ಮಾಡ್ತೀವಿ. ಇದೇ ಸೈತಾನನ ವಂಚನೆ. ಈ ವಂಚನೆ ನಡೀತಾ ಇದೆಯಾ? ಇದೇ ನಡೀತಾ ಇರೋದು. ಯಾಕೆ ನಡೀತಾ ಇದೆ ಅಂದರೆ ನಾನು ನಿಮ್ಮಿಂದನೇ ನಡೀತಾ ಇರೋದು. ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀವಿ, ಕೈ ಮುಚ್ಕೊಂಡು. ನಮಗೆ ಯಾಕೆ ಬೇಕು? ಊರವರು ಸಾಬರಿ, ಯಾರೇನಾದರೂ ಮಾಡ್ಕೊಳ್ಳಿ. ಅಲ್ಲ, ನಾವು ಸತ್ಯಕ್ಕಾಗಿ ನಿಂತ್ಕೋಬೇಕು. ಸ್ನಾನಿಕ ಯೋವನನ್ನು ಸತ್ಯಕ್ಕಾಗಿ ನಿಂತ್ಕೊಂಡ, ತಲೆ ಕೊಟ್ಟ, ನಿತ್ಯ ಜೀವ ಪಡ್ಕೊಂಡ. ತಲೆ ಹೋಯ್ತಷ್ಟೇ, ಆತ್ಮ ಹೋಗಿಲ್ಲ. ಈಗ ಹೇಳಿದ ಯಾವ ಆಶೀರ್ವಾದನೂ ನಮ್ಮ ಜೊತೆಗೆ ಬರಲ್ಲ ನಾವು ಸಾಯುವಾಗ. ಈ ಯಾವ ಆಶೀರ್ವಾದನೂ ನಮ್ಮನ್ನು ಸ್ವರ್ಗ ಕರ್ಕೊಂಡು ಹೋಗೋದು ಇಲ್ಲ. ಇದು ಯಾವುದು ಬೇಡ ಅಂತಲ್ಲ ನಾನು ಹೇಳ್ತಾ ಇರೋದು. ದೇವರು ಕೊಟ್ಟರೆ ತಗೊಳ್ಳಿ, ಸ್ತೋತ್ರ ಹೇಳಿ, ಆದರೆ ಅದಕ್ಕಾಗಿ ಬದುಕಬೇಡಿ. ಹಾಗಾದರೆ ನಮಗೆ ಯಾವ ಆಶೀರ್ವಾದ ಬೇಕು? ಪರಿಶುದ್ಧಾತ್ಮ ಎಂಬ ಆಶೀರ್ವಾದ ಬೇಕು, ಜೀವಛಲ ಎಂಬ ಆಶೀರ್ವಾದ ಬೇಕು. ಅದನ್ನೇ ಯೇಸು ಸ್ವಾಮಿ ಸಮಾರಿತ ಸ್ತ್ರೀಗೆ ಹೇಳ್ತಾರೆ. ಯೋಹಾನ ಶುಭ ಸಂದೇಶ 4ನೇ ಅಧ್ಯಾಯ 13-14ನೇ ವಾಕ್ಯದಲ್ಲಿ, ಈ ನೀರನ್ನು ಕುಡಿಯುವ ಪ್ರತಿಯೊಬ್ಬರಿಗೂ ಮತ್ತೆ ದಾಹ ಆಗುತ್ತೆ, ತೃಪ್ತಿ ಸಿಗೋದಿಲ್ಲ. ನಿಮ್ಗೆ ಈ ಪ್ರಪಂಚದಲ್ಲಿ ಎಷ್ಟೇ ಆಶೀರ್ವಾದ ಸಿಕ್ಕಿದ್ರು ನಿಮಗೆ ತೃಪ್ತಿ ಅನ್ನೋದು ಸಿಗೋದಿಲ್ಲ, ತೃಪ್ತಿ ಸಿಗೋದಿಲ್ಲ. ನೀವು ನೋಡಿ, ಒಂದು ಧ್ಯಾನಕ್ಕೆ ಹೋದ್ರಿ, ಏನೋ ಒಂದು ಸಿಕ್ತು, ಈ ಮೊಬೈಲ್ ಫೋನ್ಗೋಸ್ಕರ ಹೋದ್ರಿ ಅಂತ ಇಟ್ಕೊಳ್ಳೋಣ, ಮೊಬೈಲ್ ಫೋನ್ ಸಿಕ್ತು,
ತೃಪ್ತರಾಗ್ತೀರಾ? ಆಗೋದಿಲ್ಲ. ನಾಳೆ ನಿಮಗೇನು ಅನಿಸುತ್ತೆ? ಇದು ಬೇಕು ಅನಿಸುತ್ತೆ, ಈ ಸ್ಪೀಕರ್ ಬೇಕು ಅನಿಸುತ್ತೆ, ಅದಾದಮೇಲೆ ಇನ್ನೊಂದು ಇದು ಚೇರ್ ಬೇಕು ಅನಿಸುತ್ತೆ. ಈ ರೀತಿ ಒಂದೊಂದೇ ನಮ್ಗೆ ಅದು ಬೇಕು ಇದು ಬೇಕು. ನಮ್ಮ ಈ ಶರೀರ ಬಯಸ್ತಾನೇ ಇರುತ್ತೆ ಸಾಯೋ ತನಕ. ಆಸ್ಪತ್ರೆಗೆ ಹೋದರೂ ಅಲ್ಲೂ ಬಯಸುತ್ತೆ, ನನಗೆ ಕಿಡ್ನಿ ಫೇಲ್ ಅಂತ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ, ಈಗ ಕಿಡ್ನಿ ಬೇಕು ಅನಿಸುತ್ತೆ. ಈಗ ಹೊಸ ಕಿಡ್ನಿ ದೇವ್ರು ಕೊಟ್ಟರು ಅಂತ ಇಟ್ಕೊಳ್ಳಿ, ಸ್ವರ್ಗ ಕರ್ಕೊಂಡು ಹೋಗುತ್ತಾ ಹೊಸ ಕಿಡ್ನಿ? ಇಲ್ಲ. ಇನ್ನು ಸತ್ತಾಗ ಕಿಡ್ನಿ ನಿಮ್ಮ ಜೊತೆಗೆ ಬರುತ್ತೆ ಬಿಡಿ, ಪ್ರಯೋಜನ ಏನಿದೆ? ಹಾಗಾದರೆ ನಾವು ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡಬಾರ್ದಾ? ಮಾಡಿ. ದೇವರು ಸೌಖ್ಯ ಪಡಿಸಲ್ವಾ? ಪಡಿಸ್ತಾರೆ. ದೇವರು ಅದ್ಭುತ ಮಾಡಲ್ವಾ? ಅವ್ರ ಅದ್ಭುತ ಸ್ವರೂಪಿ, ಅವ್ರಿಗೆ ಅಸಾಧ್ಯ ಯಾವುದೂ ಇಲ್ಲ. ಆದರೆ ನಮ್ಮ ವಿಶ್ವಾಸ ಈ ಲೋಕದ ಅಳಿದು ಹೋಗುವ ಈ ಆಶೀರ್ವಾದಕ್ಕಾಗಿ ಆಗಬಾರ್ದು, ನಿತ್ಯ ಜೀವಕ್ಕಾಗಿ. ಏನು ಬೇಕು ಆಶೀರ್ವಾದ? ಪವಿತ್ರಾತ್ಮ. ಏನು ಬೇಕು? ಪವಿತ್ರಾತ್ಮ. ಈ ಪವಿತ್ರಾತ್ಮನ ಮುದ್ರೆ ಇಲ್ಲದೆ ಸ್ವರ್ಗ ರಾಜ್ಯಕ್ಕೆ ಪ್ರವೇಶ ಇಲ್ಲ. ಪರಿಶುದ್ಧಾತ್ಮನ ಮುದ್ರೆ ಇಲ್ಲದೆ ಎಲ್ಲಿಗೆ ಪ್ರವೇಶ ಇಲ್ಲ? ಪವಿತ್ರಾತ್ಮ ಎಲ್ಲಿ ಸಿಗ್ತಾರೆ? ಪವಿತ್ರಾತ್ಮರು ಎಲ್ಲಿ ಸಿಗ್ತಾರೆ? ಅಂಗಡಿಲಿ ಸಿಗ್ತಾರಾ? ರಿಟ್ರೀಟ್ ಸೆಂಟ್ರಲ್ಲಿ ಸಿಗ್ತಾರಾ? ಚರ್ಚಲ್ಲಿ ಸಿಗ್ತಾರಾ? ಇನ್ನು ಎಲ್ಲಿ ಸಿಗ್ತಾರೆ? ಎಲ್ಲಿ ಸಿಗ್ತಾರೆ ಹೇಳಿ ನೋಡಿ ಯಾರಾದರೂ? ಪವಿತ್ರಾತ್ಮ ಎಲ್ಲಿ ಸಿಗ್ತಾರೆ? ಈ ಪವಿತ್ರಾತ್ಮ ಬೇಕಾ ಬೇಡವಾ? ಎಲ್ಲಿ ಸಿಗ್ತಾರೆ? ಎಲ್ಲಿ ಹುಡುಕ್ತೀರ ಅವ್ರನ್ನ? ಪವಿತ್ರಾತ್ಮರು ಎಲ್ಲಿ ಸಿಗ್ತಾರೆ ಕೇಳಿದರೆ, ಪವಿತ್ರಾತ್ಮರು ಎಲ್ಲಿ ಸಿಗ್ತಾರೆ? ಪವಿತ್ರಾತ್ಮರು ಎಲ್ಲಿ ಸಿಗ್ತಾರೆ ಕೇಳಿದರೆ, ಶುಭ ಸಂದೇಶದಲ್ಲಿ ಸಿಗ್ತಾರೆ, ಬೇರೆ ಎಲ್ಲೂ ಸಿಗಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನು ಆಡಿದ ಮಾತುಗಳಿದೆಯಲ್ವಾ, ಅದು ಏನು ತಗೊಂಡು ಬರುತ್ತಂತೆ? ಜೀವದಾಯಕ ದೇವರಾತ್ಮವನ್ನು. ನಾವು ಕೇಳಿಸ್ಕೊಳ್ತಾ ಇದ್ದೀವಲ್ಲ ಇಷ್ಟೆಲ್ಲ, ಯಾಕೆ ಬರ್ತಾ ಇಲ್ಲ ಮತ್ತೆ? ಹಾಗಲ್ಲ. ಅದರ ಅರ್ಥ ನೀವು ಆಲಿಸುವ ಶುಭ ಸಂದೇಶ, ಗಾಸ್ಪೆಲ್, ಸರಿಯಾಗಿ ಕುತ್ಕೊಂಡು ಶುಭ ಸಂದೇಶವನ್ನು ಆಲಿಸೋದು ಅಂದರೆ ನೋಡಿ, ಸುಮ್ಮನೆ ಕೇಳಿಸ್ಕೊಂಡು ಹೋಗೋದಲ್ಲ, ಸಿನಿಮಾ ಹಾಡು ಕೇಳಿಸ್ಕೊಳ್ಳೋ ಥರ ಅದನ್ನು ಸ್ವೀಕಾರ ಮಾಡೋದು. ನೀವು ಆಲಿಸ್ತಾ ಅದನ್ನು ಸ್ವೀಕಾರ ಮಾಡುವಾಗ ಯು ರಿಸೀವ್ ದ ಹೋಲಿ ಸ್ಪಿರಿಟ್. ಅದರ ಮಧ್ಯದಲ್ಲಿ ಏನೇನೋ ಆಗುತ್ತೆ, ಅದು ಬಿಡಿ, ಬೇಡ. ಇದು ಹೇಗೆ ಕೇಳಿದರೆ, ಇದು ದೇವ್ರ ಕಾರ್ಯ, ಇದು ನಾನು ಮಾಡಿಟ್ಟಿದ್ದಲ್ಲ. ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಚನದಲ್ಲಿ ಯೇಸು ಸ್ವಾಮಿನೇ ಹೇಳಿದ ಮಾತಿದು. ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ. ದೇವರ ಆತ್ಮವೇ ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರ ಆತ್ಮವನ್ನು ತರುತ್ತದೆ. ಏನನ್ನು ತರುತ್ತದಂತೆ? ಜೀವದಾಯಕ ದೇವರ ಆತ್ಮ. ಏನನ್ನು ತರುತ್ತಂತೆ? ಯಾವುದು ಜೀವದಾಯಕ ದೇವರ ಆತ್ಮವನ್ನು ತರುತ್ತಂತೆ? ಯೇಸು ಸ್ವಾಮಿ ನುಡಿದ ಮಾತುಗಳು ಜೀವದಾಯಕ ದೇವರ ಆತ್ಮವನ್ನು ತರುತ್ತದೆ. ಓಕೆ, ಯೇಸು ಸ್ವಾಮಿ ನುಡಿದ ಮಾತುಗಳು ಅಥವಾ ಶುಭ ಸಂದೇಶ. ಈ ಶುಭ ಸಂದೇಶ ಆಲಿಸ್ತಾ ಇರಬೇಕಾದ್ರೆ ಅದರ ಮುಖಾಂತರವಾಗಿ ದೇವರ ಆತ್ಮ ನಮಗೆ ಸಿಗ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪ್ರೇಷಿತರ ಕಾರ್ಯಕಲಾಪ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅವರ ಮನೆಯಲ್ಲಿ ಅವರೆಲ್ಲರೂ ಅನ್ಯರು, ಹುಟ್ಟು ಕ್ರೈಸ್ತರು ಯಾರೂ ಇಲ್ಲ, ಬ್ಯಾಪ್ಟಿಸಮ್ ಇನ್ನೂ ಪಡ್ಕೊಂಡಿಲ್ಲ. ಬ್ಯಾಪ್ಟಿಸಮ್ ಆಗಿಲ್ಲ ಯಾರಿಗೂ, ಹುಟ್ಟು ಕ್ರೈಸ್ತರು ಅಲ್ಲ, ಚರ್ಚು ಪ್ರಾರ್ಥನೆ ವಾಕ್ಯ ಏನೂ ಗೊತ್ತಿಲ್ಲ. ಆದರೆ ಪೇತ್ರ ಬಂದು ಅವರಿಗೆ ಅವರು ಆಲಿಸಿದ್ರು. ಪೇತ್ರ ಬರ್ತಾರೆ. ಪೇತ್ರ ಅವ್ರ ಮನೆಗೆ ಬಂದಾಗ ಅವರೆಲ್ಲರೂ ಭಾಳ ಆಸಕ್ತಿಯಿಂದ ಕಾಯ್ತಾ ಕೂತ್ಕೊಂಡಿದ್ದಾರೆ. ಪೇತ್ರನಿಗಾಗಿ ಎಷ್ಟು ದಿನದಿಂದ ಕಾಯ್ತಾ ಇದ್ದಾರೆ ಗೊತ್ತಾ? ಸುಮಾರು 2 ದಿನದಿಂದ ಕಾಯ್ತಾ ಇದ್ದಾರೆ.
ವಾಕ್ಯಕ್ಕಾಗಿ, ಆಶೀರ್ವಾದಕ್ಕಾಗಿ ಅಲ್ಲ, ವಾಕ್ಯಕ್ಕಾಗಿ. ದೇವ್ರು ಏನು ಹೇಳ್ತಾರೆ, ನಮಗೆ ದೇವ್ರು ಏನು ಹೇಳ್ತಾರೆ ಅದನ್ನು ಕೇಳಲಿಕ್ಕೋಸ್ಕರ ನಾವು ಕಾಯ್ತಾ ಕೂತ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಕೊರ್ನೇಲಿಯ ಮನೆಯಲ್ಲಿದ್ದವರು. ಪೇತ್ರ ಸ್ಟೈಲ್ ಆಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಅಂತೆಲ್ಲ ಹೇಳಿ ಯೇಸು ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ. ಪೇತ್ರ ಹೇಳಿದ್ದಲ್ಲ ಅಲ್ಲಿ ಕೆಲಸ ಆಗಿದ್ದು, ಕೇಳಿಸ್ಕೊಳ್ಳೋ ಜನರಲ್ಲಿದ್ದು ದಾಹ ಇತ್ತಲ್ವ. ಪೇತ್ರನಿಗೆ ಗೊತ್ತಿಲ್ಲ ಏನು ಕೆಲಸ ಆಗ್ತಾಯಿದೆ ಅಂತ. ಪೇತ್ರನಿಗೆ ಆಮೇಲೆ ಅರ್ಥ ಆಯಿತು, ಕೆಲಸ ಆದಮೇಲೆ ಗೊತ್ತಾಯಿತು. ಹಾಂ, ಈಗ ನನಗೆ ಗೊತ್ತಾಯಿತು ದೇವರ ಪಕ್ಷಪಾತಿ ಅಲ್ಲ ಅಂತ. ಕೇಳಿಸ್ಕೊಳ್ತಾ ಇದ್ದಾಗ ಏನಾಯಿತು ಅಂತ ವಾಕ್ಯ ಹೇಳುತ್ತೆ, ಪೇತ್ರನ ಬೋಧನೆಯನ್ನು ಆಲಿಸುತ್ತಿದ್ದ ಪ್ರತಿಯೊಬ್ಬರ ಮೇಲೆ. ಓದಿ ನೋಡೋಣ. ಪೇತ್ರನು ಇನ್ನು ಮಾತನಾಡುತ್ತಿದ್ದಂತೆ ಅವನ ಉಪದೇಶವನ್ನು ಕೇಳುತ್ತಿದ್ದ 44ನೇ ವಾಕ್ಯ. ಪೇತ್ರನು ಮಾತನಾಡುತ್ತಿದ್ದಂತೆ ಅವನ ಉಪದೇಶವನ್ನು ಕೇಳುತ್ತಿದ್ದ ಎಲ್ಲರ ಮೇಲೆ ಪವಿತ್ರಾತ್ಮ ಇಳಿದು ಬಂದರು. ಎಲ್ಲರೂ ವಿವಿಧ ಭಾಷೆಗಳನ್ನು ಮಾತನಾಡುತ್ತಾ. ಪೇತ್ರ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲಿ? ಯೇಸುವಿನ ಬಗ್ಗೆ. ಪೇತ್ರ ರೋಗ ಸೌಖ್ಯದ ಬಗ್ಗೆ ಹೇಳ್ತಾ ಇದ್ದಾನ? ಇಲ್ಲ. ಪೇತ್ರ ನೀವೆಲ್ಲ ಹೇಗೆ ಶ್ರೀಮಂತರಾಗೋದು ಅಂತ ಬೋಧನೆ ಮಾಡ್ತಿದ್ದಾನ? ಈಗ ಸುಮಾರು ಬೋಧನೆ ಎಲ್ಲ ನಡೀತಲ್ವ, ಶ್ರೀಮಂತರಾಗೋದು ಹೇಗೆ, ಸಾಲ ತೀರೋದು, ಅದು ಯಾವುದು ಹೇಳ್ತಾ ಇಲ್ಲ. ಪೇತ್ರ ಯಾರ ಬಗ್ಗೆ ಹೇಳ್ತಾ ಇದ್ದಾನೆ ನೋಡಿ, ನೀವು ಮೇಲಿಂದ ಓದಿದ್ರೆ ಗೊತ್ತಾಗುತ್ತೆ ಅಲ್ವಾ. ಇವು ನಜರೇತಿನ ಯೇಸುವಿಗೆ ಸಂಬಂಧಪಟ್ಟ ವಿಷಯಗಳು ಅಲ್ಲಿಂದ ಹೀಗೆ ಹೇಳ್ತಾ ಬರ್ತಾರೆ. ಇತ್ತೀಚೆಗೆ ಜುದೆಯ ನಾಡಿನಾದ್ಯಂತ ನಡೆದ ಘಟನೆಗಳು ನಿಮಗೆ ತಿಳಿದೇ ಇವೆ. ಇಲ್ಲಿದೆ ನೋಡಿ 36. ಸಮಸ್ತ ಮಾನವ ಕೋಟಿಯ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ಶಾಂತಿ ಲಭಿಸುತ್ತದೆ ಎಂಬ ಶುಭ ಸಂದೇಶವನ್ನು ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಸಾರಿದರು. ಇದು ನಿಮಗೆ ತಿಳಿದ ವಿಷಯ. ಹೀಗೆ ಹೇಳಿ 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 ಯೇಸುವಿನ ಬಗ್ಗೆ ಹೇಳ್ತಾ ಈ ಜನರ ಒಳಗಡೆ ಏನಾಯಿತು, ಯೇಸುವಿನ ಬಗ್ಗೆ ಕೇಳಿಸ್ಕೊಳ್ತಾ ಅಯ್ಯೋ, ಯೇಸು ಕ್ರಿಸ್ತರು ಇಷ್ಟು ಒಳ್ಳೆ ದೇವರ, ಪಾಪಿಯಾದ ನನಗೋಸ್ಕರ ಯೇಸು ಶಿಲುಬೆ ಮೇಲೆ ಸತ್ರ, ನನಗೋಸ್ಕರ, ನನ್ನ ಕಾಪಾಡೋದಕ್ಕೋಸ್ಕರ, ನನ್ನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅಷ್ಟೊಂದು ನನ್ನನ್ನು ಪ್ರೀತಿ ಮಾಡಿದ್ರ. ಏನಿದೆ ಯೋಗ್ಯತೆ ನಮಗೆ? ಅವ್ರು ನಮ್ಮನ್ನು ಪ್ರೀತಿ ಮಾಡುವಷ್ಟು ಯೋಗ್ಯತೆ ನಮಗೇನಿದೆ? ನಮ್ಮನ್ನು ಪ್ರೀತಿ ಮಾಡ್ತಾ ಇರೋದು ಮನುಷ್ಯ ಅಲ್ಲ, ದೇವರು ನಮ್ಮನ್ನು ಪ್ರೀತಿ ಮಾಡುವಷ್ಟು ಯೋಗ್ಯತೆ ನನಗೇನಿದೆ? ಯಾವ ಯೋಗ್ಯತೆನೂ ಇಲ್ವಲ್ಲ ದೇವರೇ. ಅಂತ ನನ್ನನ್ನು ನಿನ್ನ ಪ್ರೀತಿ ಮಾಡಿದೀಯಾ, ಅಂತ ನನ್ನನ್ನು ಹುಡ್ಕೊಂಡು ಈ ಮನೆಗೆ ದೇವರೇ ನೀನು ಬಂದಿದೀಯಾ, ಈ ಸಂದೇಶ ತಗೊಂಡು ಬಂದಿದೀಯಾ, ಇದಕ್ಕೆ ನಾನು ಯೋಗ್ಯನಲ್ಲ ದೇವರೇ ಎಂದು ಪಶ್ಚಾತ್ತಾಪ ಅವರಲ್ಲಿ ಉಂಟಾಯಿತು. ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಉಂಟಾಯಿತು. ಇದು ಒಳಗಡೆ ಆಗಿದ್ದೇ ಮೇಲಿಂದ ದೇವರು ನೋಡಿದರು. ಇಂಥ ಹೃದಯದಲ್ಲಿ ಪವಿತ್ರಾತ್ಮರನ್ನ ಕೊಡದೆ ಇನ್ನು ಯಾವ ಡಮ್ಮಿ ಪೀಸ್ ಮೇಲೆ ಹಾಕಿ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತ ದೇವರು ಪವಿತ್ರಾತ್ಮ ಧಾರೆಯನ್ನು ಅವ್ರ ಮೇಲೆ ಸುರಿಸಿದರು. ಯಾವಾಗ? ನೀರಲ್ಲಿ ಮುಳುಗ್ದಾಗಲ್ಲ. ಯಾರು ಎಣ್ಣೆ ಹಚ್ಚಿಲ್ಲ, ತೈಲ ಹಚ್ಚಿಲ್ಲ, ಏನೂ ಹಚ್ಚಿಲ್ಲ, ನೀರು ಹಾಕಿಲ್ಲ, ಹೊಸ ಬಟ್ಟೆನೂ ಹಾಕಿಲ್ಲ, ವೈಟ್ ಬಟ್ಟೆನೂ ಹಾಕಿಲ್ಲ, ಏನಿಲ್ಲ. ಓದಿ. ಪೇತ್ರನು ಮಾತನಾಡುತ್ತಿದ್ದಂತೆ ನಾವು ಕೊನೆಯಲ್ಲಿ ಅಂತಿಮ ಪ್ರಾರ್ಥನೆ ಅಂತ ಅಭಿಷೇಕ ಪ್ರಾರ್ಥನೆ ಮಾಡುತ್ತಿದ್ದಂತೆ ಏನಿಲ್ಲ. ನಾವು ಈ ಧ್ಯಾನಗಳಲ್ಲೆಲ್ಲ ಲಾಸ್ಟಿಗೆ ತಲೆ ಮೇಲೆ ಕೈ ಇಟ್ಟು ತಳ್ಳೋದು, ಬೀಳ್ಸೋದು, ಎಬ್ಸೋದೆಲ್ಲ ಇರುತ್ತಲ್ವಾ. ಎಣ್ಣೆ ಹಚ್ಚೋದೇನು, ತಳ್ಳೋದೇನು, ಶಿಲ್ಬೆ ಇಡೋದೇನು, ಬೈಬಲ್ ಇಡೋದೇನು, ಏನೇನೋ ಮಾಡ್ತೀವಿ ಅಭಿಷೇಕ ಪ್ರಾರ್ಥನೆ ಅಂತ. ಈ ವಾರ ಅಭಿಷೇಕ ಪಡ್ಕೊಂಡು ಮತ್ತೆ ಮುಂದೆ ಲೈನಲ್ಲಿ ನಿಂತ್ಕೊಂಡಿರ್ತಾನೆ. ಕಳೆದ ವಾರ ಪಡೆದಿದ್ದು ಯಾವ ಆತ್ಮ ಅವಾಗ? ಫೂಲಿಶ್ನೆಸ್ ಅಲ್ವಾ? ಕಳೆದ ವಾರ ಪವಿತ್ರಾತ್ಮನ ಪಡ್ಕೊಂಡೇ ಮತ್ತೆ ಈ ವಾರ ಮತ್ತೆ ಆ ಪವಿತ್ರಾತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡಬೇಕು. ಓಕೆ, ಬಟ್ ನಮ್ಮ ಮೈಂಡಲ್ಲಿ ಹೇಗೆ ಅಂದರೆ ಮತ್ತೆ ಪವಿತ್ರಾತ್ಮ ಹೊಸದಾಗಿ ಸಿಗ್ತಾ ಇರ್ತಾರೆ ಅಂತ. ಸೊ ಪೇತ್ರ ಯಾವುದು ಕೈ ಇಟ್ಟಿಲ್ಲ, ಎಣ್ಣೆ ಹಚ್ಚಿಲ್ಲ, ತಲೆ ಮೇಲೆ ಕ್ರಾಸ್ ಇಟ್ಟಿಲ್ಲ, ಯಾರನ್ನು ತಳ್ಳಿಲ್ಲ, ಬೀಳಿಸಿಲ್ಲ. ಪೇತ್ರನಿಗೆ ವಿಷಯನೇ ಗೊತ್ತಿಲ್ಲ. ಈಗ ಪವಿತ್ರಾತ್ಮರು ಇವರ ಮೇಲೆ ಬರ್ತಾರೆ ಅನ್ನೋ ಯೋಚನೆ ಕೂಡ ಪೇತ್ರನ ತಲೆಯಲ್ಲಿಲ್ಲ. ಪೇತ್ರನ ತಲೆಯಲ್ಲಿ ಒಂದೇ ಯೇಸು. ಇವರಿಗೆ ಯೇಸು ಬಗ್ಗೆ ಹೇಳಬೇಕಷ್ಟೆ. ಅವನು ಹೇಳ್ತಾ ಇದ್ದಾನೆ, ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಕೇಳಿಸ್ಕೊಳ್ತಾ ಇದ್ದಾಗ ಅವರ ಏನಾಯ್ತು, ಪೇತ್ರನು ಮಾತನಾಡುತ್ತಿದ್ದಂತೆ ಅವನ ಉಪದೇಶವನ್ನು ಕೇಳುತ್ತಿದ್ದ ಎಲ್ಲರ ಮೇಲೆ ಪವಿತ್ರಾತ್ಮ ಇಳಿದು ಬಂದರು. ಯಾರು ಇಳಿದು ಬಂದ್ರಂತೆ? ಅಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ? ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವ ಮತ್ತು ಆತ್ಮವನ್ನು, ಅಥವಾ ದೇವರ ಜೀವವನ್ನು, ದೇವರ ಆತ್ಮವನ್ನು ನಿಮ್ಮಲ್ಲಿಗೆ ಮಾಡುತ್ತದೆ. ಶುಭ ಸಂದೇಶ. ಇಲ್ಲಿ ಪೇತ್ರ ಏನು ಹೇಳ್ತಾ ಇದ್ದಾರೆ? ಯಾರು ಮಾತು ಹೇಳ್ತಾ ಇರೋದು? ಯೇಸು ಏನು ಬಾಯಲ್ಲಿ ಕೊಟ್ಟರು ಅದನ್ನು ಅವ್ರೇನು ಮಾಡ್ತಾ ಇದ್ದಾರೆ?
ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾ ಇರುವಾಗ ದಾಹದಿಂದ ಆಲಿಸ್ತಾ ಇರ್ತಕ್ಕಂಥ ಆ ಜನರ ಮೇಲೆ ಯಾರು ಇಳಿದು ಬಂದರು? ಪೇತ್ರ ಇಳಿದು ಬರಲಿಲ್ಲ. ಪೇತ್ರನ ಕೈನೂ ಇಳಿದು ಬಂದಿಲ್ಲ. ಯಾರು ಇಳಿದು ಬಂದರು? ಯಾವುದ್ರ ಮುಖಾಂತರ ಬಂದರು? ವಾಕ್ಯೋಪದೇಶದ ಮುಖಾಂತರ, ಆಲಿಸುತ್ತಿದ್ದ ಶುಭ ಸಂದೇಶದ ಮುಖಾಂತರ ದೇವರ ಆತ್ಮರು ಅವರೆಲ್ಲರ ಮೇಲೆ ಇಳಿದು ಬಂದರು. ಆಮೇಲೆ ಎಲ್ಲರೂ ವಿವಿಧ ಭಾಷೆಗಳನ್ನು ಮಾತನಾಡುತ್ತಾ ದೇವರ ಮಹತ್ವವನ್ನು ಸ್ತುತಿಸತೊಡಗಿದರು. ಜೊಪ್ಪದಿಂದ ಪೇತ್ರನೊಡನೆ ಬಂದಿದ್ದ ಯಹೂದ್ಯ ಭಕ್ತ ವಿಶ್ವಾಸಿಗಳು ಇದನ್ನು ಕಂಡು ದೇವರು ಅನ್ಯ ಧರ್ಮದವರ ಮೇಲೂ ಪವಿತ್ರಾತ್ಮ ಧಾರೆ ಎರೆಯುತ್ತಿದ್ದಾರಲ್ಲ ಎಂದು ವಿಸ್ಮಿತರಾದರು. ಆಶ್ಚರ್ಯ ಆಯಿತು. ಅಯ್ಯೋ, ನಾವು ಯಹೂದ್ಯರು, ದೇವರ ಸ್ವಂತ ಜನ, ನಾವು ಯೇಸುವನ್ನು ನಂಬಿ ನಾವು ಪವಿತ್ರಾತ್ಮನ ಪಡ್ಕೊಂಡ್ವಿ. ಆದರೆ ಇವರು ಅನ್ಯ ಜನರು, ಯಹೂದ್ಯರಲ್ಲ. ನಾವು ಹುಟ್ಟು ಕ್ರೈಸ್ತರು, ಇವರು ಹುಟ್ಟು ಅಲ್ಲ, ಇವರು ಹುಟ್ಟೇ ಸರಿ ಇಲ್ಲ, ಬೇರೆ. ಆದರೆ ಇವ್ರ ಮೇಲೆ ದೇವರ ಪವಿತ್ರಾತ್ಮನ ಸುರಿಸ್ತಾ ಇದ್ದಾರಲ್ಲ, ನ್ಯಾಯನ ನೋಡಿ. ಹುಟ್ಟು ಕ್ರೈಸ್ತರೇ, ನೀವು ಪವಿತ್ರಾತ್ಮರನ್ನ ಪಡ್ಕೊಳ್ಳದೆ ಹೋದರೆ ದೇವರು ಅನ್ಯರ ಮೇಲೆ ಸುರಿಸ್ತಾರೆ, ನಿಮ್ಮ ಅಕ್ಕಪಕ್ಕದ ಮನೇಲಿರೋರ ಮೇಲೆ. ಇವತ್ತು ಎಷ್ಟೋ ಜನ ಅದೇ ಥರದವರೇ ಸುವಾರ್ತೆ ಸಾರ್ತಾ ಇರೋದು. ನಾವು ಹುಟ್ಟು ಕ್ರೈಸ್ತರು ಅಂದ್ಕೊಂಡು ತಲೆ ಬೋಳ್ಸ್ಕೊಂಡು ಕುರಿ ಹೊಡ್ಕೊಂಡು ಭಾನುವಾರ ಚರ್ಚಿಗೆ ಹೋಗ್ಕೊಂಡು ಟೆನ್ಷನ್ ಹಿಡ್ಕೊಂಡು ಬದುಕ್ತಾ ಇದ್ದೀವಿ ಬಿಟ್ಟರೆ ಬೇರೆ ಏನು ಪ್ರಯೋಜನ ಇಲ್ಲ. ಕ್ರಿಸ್ತನಿಗಾಗಿ ಏನು ಮಾಡ್ತಾಯಿದ್ದೀವಿ? ನಿಮಗಾಗಿ ನೀವೇನೇನೋ ಮಾಡ್ಕೊಳ್ತಾ ಇದ್ದೀರಿ, ಬಿಟ್ಬಿಡಿ, ಅದು ಕೆಲ್ಸಕ್ಕೆ ಬಾರ್ತಾ ಇರೋದು. ಕ್ರಿಸ್ತನಿಗಾಗಿ ಏನು ಮಾಡ್ತಾಯಿದ್ದೀರಿ? ನಿನಗಾಗಿ ಕ್ರಿಸ್ತ ಪ್ರಾಣ ಕೊಟ್ಟಿದ್ದಾನಲ್ವ ಯೇಸು ಸ್ವಾಮಿ, ಆ ಯೇಸು ಕ್ರಿಸ್ತನಿಗೋಸ್ಕರ ನೀವೇನು ಮಾಡ್ತಾ ಇದ್ದೀರಾ? ಶುಭ ಸಂದೇಶ ಸಾರಬೇಕು. ನಾವು ಮಾಡೋದಂದ್ರೆ ಏನಿಲ್ಲ, ಈ ಶುಭ ಸಂದೇಶಕ್ಕಾಗಿ ನಾವು ಬದುಕಬೇಕು. ನನಗಾಗಿ, ನನ್ನ ಬದಲಿಗೆ ಪ್ರಾಣ ಕೊಟ್ಟಂತಹ ಕ್ರಿಸ್ತ ಯೇಸುವಿಗಾಗಿ ನಾನು ಏನಾದರೂ ಮಾಡಬೇಕು. ಕೆಲವು ಟೈಮ್ ನಾವು ಹೇಳ್ತೀವಿ, ನಮ್ಮ ಅಪ್ಪಂಗೋಸ್ಕರ ಏನಾದರೂ ಮಾಡಬೇಕು, ನಮ್ಮ ತಾತಂಗೋಸ್ಕರ ಏನಾದರೂ ಮಾಡಬೇಕು, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು, ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಏನಾದರೂ ಮಾಡಬೇಕು. ಒಳ್ಳೆಯದೇ ಮಾಡಿ, ಹಾಗೆ ಮಾಡಿಕೊಂಡೇ ಇರಿ. ಆದರೆ ಸಾಯೋದ್ರೊಳಗಡೆ ನಿನಗೋಸ್ಕರ ಪ್ರಾಣ ಕೊಟ್ಟೊಬ್ಬರಿದ್ದಾರೆ. ದೇವರು ಆ ಸ್ವರ್ಗವನ್ನು ಬಿಟ್ಟು ಪಾಪಿಯಾಗಿದ್ದಾಗಲೇ ನನ್ನನ್ನು ಪ್ರೀತಿಸಿ ನನ್ನನ್ನು ಹುಡುಕೊಂಡು ಬಂದು ನನ್ನ ಬದಲಿಗೆ ಶಿಲುಬೆ ಮೇಲೆ ತಮ್ಮ ಕೊನೆಯ ತೊಟ್ಟು ರಕ್ತವನ್ನು ಚೆಲ್ಲಿ ನಮ್ಮ ಪಾಪ ತೊಳೆದಿದ್ದಾರೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. ಆ ನನ್ನ ಕರ್ತನಿಗೋಸ್ಕರ, ಯೇಸು ಸ್ವಾಮಿಗೋಸ್ಕರನೂ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಸಾಯೋದ್ರೊಳಗಡೆ ಬರಲಿ ಮನಸ್ಸೊಳಗಡೆ. ಸತ್ತ ಮೇಲೆ ಬರೋಕ್ಕಾಗಲ್ಲ. ಅದರಲ್ಲೂ ಸಾಯೋದ್ರೊಳಗಡೆ ಅನ್ನೋದಕ್ಕಿಂತ ಗಟ್ಟುಮುಟ್ಟಿದ್ದಾಗ, ಆರೋಗ್ಯ ಚೆನ್ನಾಗಿದ್ದಾಗ, ಆಯಸ್ಸಿದ್ದಾಗ, ಯೌವನ ಇದ್ದಾಗ, ಕೈಕಾಲಲ್ಲಿ ಬಲ ಇದ್ದಾಗ ಆ ಯೇಸು ಸ್ವಾಮಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಆಲೋಚನೆ ಬರಲಿ. ಹುಟ್ಟು ಕ್ರೈಸ್ತರಾದ ನಮಗೆ ಅದು ಇನ್ನೂ ಬಾರದೇ ಇದ್ದರೆ ನಾವೆಂಥ ಕ್ರೈಸ್ತರು? ಕ್ರೈಸ್ತರಾಗಿದ್ದು ಏನು ಪ್ರಯೋಜನ? ಯಾರಿಗೋಸ್ಕರ ಕ್ರೈಸ್ತರಾಗಿದ್ದು? ಯಾರಿಗೋಸ್ಕರ? ಈಗ ಕೆಲವರು ಆಗ್ತಾರಲ್ಲ, ಕೆಲವು ಚರ್ಚಲ್ಲಿ ಕ್ರಿಶ್ಚಿಯನ್ ಆಗ್ತಾರೆ. ಯಾಕೆ ಕ್ರಿಶ್ಚಿಯನ್ ಆಗ್ತಾರೆ ಕೇಳಿದ್ರೆ ಮದುವೆಗೋಸ್ಕರ. ಲವ್ ಮಾಡಿರ್ತಾರೆ, ಕ್ರಿಶ್ಚಿಯನ್ ಹುಡುಗಿನೋ ಹುಡುಗನೋ, ಈಗ ಮದುವೆ ಆಗಬೇಕಲ್ಲ, ಮದುವೆ ಆಗೋದಕ್ಕೋಸ್ಕರ ಕನ್ವರ್ಟ್ ಆಗ್ತಾರೆ. ನಿಮ್ಮಲ್ಲಿ ಯಾರು ಇದ್ದೀರ ನನಗೆ ಗೊತ್ತಿಲ್ಲ. ಆದರೆ ನಾನು ನೋಡ್ದಂಗೆ ಈ ಮದುವೆ ಆಗಲಿಕ್ಕೋಸ್ಕರ ಕನ್ವರ್ಟ್ ಆಗಿ ಬಂದಿರೋ ಹುಡುಗನೋ ಹುಡುಗಿನೋ ಇರ್ತಾರಲ್ವ, ಅವರೇ ಎಷ್ಟೋ ಬೆಟರ್ ಆಗಿರ್ತಾರೆ. ಸುಮಾರು ಕಡೆ ನೋಡಿದ್ದೀನಿ, ಅನ್ಯ ಧರ್ಮದ ಅಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ಯೇಸು ಯಾರು ಅಂತ ಗೊತ್ತಿರೋದಿಲ್ಲ. ಇವರು ಹುಟ್ಟು ಕ್ರೈಸ್ತರಾಗಿರ್ತಾರೆ. ಈ ಗಂಡು ಹುಟ್ಟು ಕ್ರಿಶ್ಚಿಯನ್ನು, ಕ್ರಿಸ್ತನ ಪರಿಚಯನೂ ಇಲ್ಲ, ಏನು ಗಂಧನೂ ಇಲ್ಲ. ಆ ಹುಡುಗಿ ಪಾಪ ಇನ್ನು ಮದುವೆ ಲವ್ ಮಾಡಿಬಿಟ್ಟಿದ್ದಾಳೆ, ಇನ್ನೇನು ಮಾಡೋದು? ಇನ್ನೊಬ್ಬನ ಜೊತೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಜಾತಿ ಮುಖ್ಯ ಅಲ್ಲ, ಮನುಷ್ಯ ಮುಖ್ಯ ಅಂದ್ಕೊಂಡು ಜಾತಿಗೆ ಹೋದ್ರೂ ಹೋಗಲಿ, ನನಗೆ ಈ ಮನುಷ್ಯ ಮುಖ್ಯ, ಅವ್ರ ಜೊತೆ ಬದುಕ್ತೀನಿ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ಸಾಕ್ಷಿಯಾಗಿ ಕ್ರೈಸ್ತ ಧರ್ಮಕ್ಕೆ ಸೇರಿಕೊಂಡು ಹೋಗ್ತಾಳೆ. ಹೀಗೆ ಹೋಗುವಾಗ ಅವಳಿಗೆ ದೇವ್ರ ವಾಕ್ಯ ಸಿಗುತ್ತೆ. ಸ್ವಲ್ಪ ಸಿಕ್ಕಿದ್ರೆ ಸಾಕು, ಏನೋ ನಿಧಿ ಸಿಕ್ಕಿದಂಗೆ ಕ್ಯಾಚ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರಿಗೆ ಪವಿತ್ರಾತ್ಮ ಸಿಗ್ತಾರೆ. ಅವರು ಪವಿತ್ರಾತ್ಮರ ಪಡ್ಕೊಂಡ್ರು ಕೂಡ ಜೊತೆಯಲ್ಲಿರೋ ಕಟ್ಕೊಂಡು ಗಂಡ ಇನ್ನೂ ಕ್ರಿಶ್ಚಿಯನ್ನೇ ಆಗಿರೋದಿಲ್ಲ. ಹುಟ್ಟು ಕ್ರಿಶ್ಚಿಯನ್ನೇ, ಪವಿತ್ರಾತ್ಮನೇ ಇರೋದಿಲ್ಲ, ಡಮ್ಮಿ ಪೀಸ್. ಆ ರೀತಿ ಇವರು ಬಂದು ಅವ್ರನ್ನ ಕನ್ವರ್ಟ್ ಮಾಡಿದ್ದು ಎಷ್ಟೋ ಇದೆ, ಒಂದು ಒಳ್ಳೆಯದೇ. ಆ ರೀತಿ ಎಷ್ಟೋ ಆಗಿದೆ. ಯೋಚನೆ ಮಾಡಿ ನೋಡಿ, ನಮ್ಮ ಪರಿಸ್ಥಿತಿ ಹೇಗಿರ್ಬೋದು.
ನಾವು ಹುಟ್ಟು ಕ್ರೈಸ್ತರು ಅಂತೆಲ್ಲ ಹೇಳ್ಕೊಳ್ತೀವಲ್ವ, ನಿಜವಾಗ್ಲೂ ನಮ್ಮ ಪರಿಸ್ಥಿತಿ ಹೇಗಿದೆ? ಇಲ್ಲಿ ಪವಿತ್ರಾತ್ಮ ಧಾರೆಯನ್ನು ದೇವರು ಸುರಿಸಿದ್ದು ಕ್ರೈಸ್ತರ ಮೇಲೆ ಅಲ್ಲ, ಅನ್ಯರ ಮೇಲೆ. ಯಾಕೆ ಅಂದರೆ ಅವರು ದಾಹದಿಂದ ಇದ್ದರು. ಯೇಸುಸ್ವಾಮಿ ಆ ಸಮಾರಿತ ಸ್ತ್ರೀಗೂ ಅದನ್ನೇ ಹೇಳಿದ್ದು, ಈ ನೀರಿಗಾಗಿ ನೀನು ದಾಹಗೊಳ್ಬೇಡ, ಈ ನೀರು ನಿನಗೆ ಎಷ್ಟು ಕುಡಿದ್ರೂ ನಿನಗೇನು ಸಿಗೋದಿಲ್ಲ? ತೃಪ್ತಿ ಸಿಗೋದಿಲ್ಲ, ತೃಪ್ತಿ ಸಿಗೋದಿಲ್ಲ. ನಿನಗೆ ಮತ್ತೆ 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 ದಾಹ ಬರ್ತಾ ಇರುತ್ತೆ. ಅದೊಂದು ಒದ್ದಾಟ. ನೋಡಿ, ನೀವು ದುಡ್ಡು ಮಾಡ್ತೀರಿ, ಬಿಸ್ನೆಸ್ಸೋ ಏನೋ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ದುಡ್ಡಿದ್ರೆ ತೃಪ್ತಿ ಸಿಗುತ್ತೆ? ನಿಮಗೆ ತೃಪ್ತಿ ಆಗೋಕ್ಕೆ ನಿಮ್ಮ ಜೊತೆಲಿದ್ದವರು ಬಿಡಲ್ಲ. ಯಾಕೆ ಅಂದರೆ ನಿಮ್ಗೆ ಅನಿಸುತ್ತೆ 1000 ರೂಪಾಯಿ ಸಾಕಪ್ಪ ಇವತ್ತು ಅಂತ. ನೀವು 1000 ರೂಪಾಯಿ ಸಾಕು ಅಂತ ಹೋಗುವಾಗ ಏನಾಗುತ್ತೆ ಗೊತ್ತಾ? ಮನೆಯಲ್ಲಿ ಹೆಂಡ್ತಿನೋ ಮಕ್ಕಳು ಇವತ್ತು ಆನ್ಲೈನಲ್ಲಿ ಬುಕ್ ಮಾಡಿರ್ತಾರೆ ಏನಾದರೂ 2000 ರೂಪಾಯಿಗೆ, ನೀವು ತೊಗೊಂಡು ಬರೋದು 1000 ರೂಪಾಯಿ, ಇವ್ರು ಬುಕ್ ಮಾಡಿರೋದು 2000 ರೂಪಾಯಿಗೆ. ನಾಳೆ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ 2000 ರೂಪಾಯಿ ಬೇಕು ಅಂತ. ನೀವು ತೃಪ್ತರಾಗ್ತೀರಾ 1000 ರೂಪಾಯಿಂದ? ನಾಳೆ ಮತ್ತೆ ಆಟೋ ರಿಕ್ಷಾ ಹಿಡಿಬೇಕು, ದುಡಿಬೇಕು, ಬಿಸ್ನೆಸ್ ಮಾಡಬೇಕು, ಏನೋ ಕೆಲಸ ಮಾಡಬೇಕು. 1000 ರೂಪಾಯಿ ಸಾಕಾಗಲ್ಲ, 2000 ರೂಪಾಯಿ. ಹೀಗೆ ಒಂದಾದ್ಮೇಲೆ ಒಂದು ಸಾಯೋ ತನಕ ಕಮಿಟ್ಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅದು ಬರ್ತಾನೇ ಇರುತ್ತೆ. ಇದು ಮಾಡ್ಕೊಂಡಿದ್ದು ಯಾರು? ನೀನೇ. ಏನು ದೇವ್ರು ಏನು ಮಾಡಿಕೊಟ್ರಾ? ದೇವ್ರು ಹೇಳಿದ್ರೆ ಟಿ ವಿ ತಗೋಬ ಅಂತ? ಇಲ್ಲ ತಾನೆ. ಈ ಟಿ ವಿ ತೊಗೊಬಂದು ಬ್ರದರ್ ರಿಪೇರಿ ಬಂದುಬಿಡ್ತು, ಅದಕ್ಕೆ ದುಡ್ಡು ಹಾಕಿದ್ವಿ, ಅದಾದಮೇಲೆ ಅದು ತುಂಬ ಕಮಿಟ್ಮೆಂಟ್. ಯಾರು ಹೇಳಿದರು? ದೇವ್ರು ಹೇಳಿದ್ರೆ ಸ್ಪೀಕರ್ ತಗೋಬ ಅಂತ? ತಾನೆ. ಯಾರು ತಗೊಬಂದಿದ್ದು? ನಿನಗೆ ಇಷ್ಟ ಆಯಿತು, ನೀನು ತೊಗೊಬಂದಿಟ್ಕೊಂಡೆ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸ್ಪೀಕರ್ ಬೇಕು ಅಂತ ದೇವ್ರೇನಾದ್ರು ಹೇಳಿದ್ರಾ? ಇಲ್ಲ ತಾನೆ. ಬೈಬಲ್ ಏನು ಹೇಳುತ್ತೆ? 1 ತಿಮೋತಿ 6ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳುತ್ತಲ್ವಾ, 7-8. ನಮಗೇನು ಬೇಕಂತೆ? ಏನಿದ್ರೆ ಸಾಕಂತೆ? ಮನೇನೂ ಎಲ್ಲ ಹೇಳ್ತಾ ಇಲ್ಲ. ನಮಗೆ ದೇವ್ರಿಗೆ ಗೊತ್ತು ಇವ್ರು ಎಲ್ಲೊಂದು ಕಡೆ ಮಲ್ಕೊಂಡು ಬದುಕ್ತಾರೆ ಅಂತ. ಓಕೆ, ಏನು ಹೇಳ್ತಾರೆ? ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ಏನಿದ್ರೆ ಸಾಕಂತೆ? ಊಟ ಮತ್ತೆ ಬಟ್ಟೆ. ಮತ್ತು ಯಾವನು ಹೇಳಿದ್ರು ನೀನು ಮನೆ ಕಟ್ಟು ಅಂತ? ಮನೆ ಕಟ್ಟಿ ಸಾಲ ಆಯಿತು. ಓಹೋ, ಮನೆ ಕಟ್ಟಿ ಸಾಲ ಆಯಿತು. ಈಗ ಯಾರು ಸಾಲ ತೀರಿಸ್ಬೇಕು? ದೇವರು. ದೇವ್ರದ್ದು ಅದೇ ಕೆಲಸ ಅಲ್ವಾ? ನೀನು ಕಟ್ಕೊತಾ ಇರೋ, ಅವ್ರು ಸಾಲ ತೀರ್ಸ್ಕೊತಾ ಇರ್ತಾರೆ. ಅದು ಯಾವುದಾದ್ರೂ ಮಂತ್ರವಾದಿಗಳ ಹತ್ರ ಹೋಗಬೇಕು. ಇವತ್ತು ಅನೇಕ ಧ್ಯಾನ ಕೇಂದ್ರಗಳು ಮಂತ್ರವಾದಿಗಳ ಥರನೇ ಕೆಲಸ ಮಾಡ್ತಾ ಇದ್ದಾರೆ. ಹೋಗಿ ನೋಡಿ, ಅವರೇ ಹೇಳ್ತಾರೆ, ನೀವು ಬನ್ನಿ, ನಿಮ್ಮ ಸಾಲ ಎಲ್ಲ ನಾವು ತೀರಿಸ್ತೀವಿ. ಅವರೇ ಸಾಲದಲ್ಲಿ ಇರ್ತಾರೆ. ಲಾಸ್ಟಿಗೆ ಹೋಗ್ಬೇಕಾದ್ರೆ ನಿಮಗೆ ಡೊನೇಷನ್ ಕಾರ್ಡ್ ಕೊಟ್ಟು ಕಳಿಸ್ತಾರೆ, ನಮಗೆ ಏನಾದರೂ ಡೊನೇಷನ್ ಇದ್ದರೆ ಕೊಡಿ ದೇವರಿಗೋಸ್ಕರ ಅಂತ. ದೇವರ ಹೆಸರಲ್ಲಿ ಲೂಟಿ ಮಾಡುವ ಅನೇಕರಿದ್ದಾರೆ. ನೀವು ಅಯ್ಯೋ ದೇವರಿಗಲ್ವ ಅಂತ ಹೇಳಿಬಿಟ್ಟು ಕೊಡ್ತೀರಿ. ದೇವರಿಗಲ್ಲ, ಅವ್ರ ಪಾಕೆಟ್ಗೆ ಹೋಯ್ತು. ನಿಮ್ಮ ಮುಟ್ಟಾಳ್ತಾನೆ ಅಷ್ಟೇ. ದೇವ್ರು ಹೇಳಿದ ಗತಿ ಇಲ್ಲಿದ್ದವನಿಗೆ ಕೊಡಿ ಅಂತ, ಗತಿ ಇರೋನಿಗೆ ಇಂಥವ್ರಿಗೆ ಕೊಡಿ ಅಂತ ಹೇಳಲಿಲ್ಲ. ಬುದ್ಧಿ ಉಪಯೋಗಿಸ್ರಿ, ಬುದ್ಧಿವಂತರಾಗ್ರಿ, ಬುದ್ಧಿಹೀನರಾಗಿ ಬದುಕಬೇಡಿ. ಈ ದಿನ ಕೆಟ್ಟ ದಿನಗಳು, ಕೇಡಿಗನ ವಶದಲ್ಲಿ ಲೋಕ ಇದೆ. ನಾವು ನಿತ್ಯತೆಯನ್ನು ಗುರಿಯಾಗಿ ಇಟ್ಕೊಂಡು ಬದುಕಬೇಕು. ಅಷ್ಟು ಸುಲಭ ಇಲ್ಲ, ಅಷ್ಟು ಸುಲಭ ಇಲ್ಲ. ಈ ವಾಕ್ಯ ಬಿಟ್ಟರೆ ಕೆಟ್ವಿ ಅಂತಾನೆ. ಎಲ್ಲ ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ನನಗಾಗಿ ನಿಮಗಾಗಿ ಬರೆಯಲ್ಪಟ್ಟಿದ್ದು. ಇದು ಯಾವುದೋ ಚರ್ಚಲ್ಲಿ ಯಾರಿಗೂ ಬರೆದಿದ್ದಲ್ಲ. ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ನಾವು ಹೇಗೆ ಬದುಕಬೇಕು ವಿಶ್ವಾಸದಲ್ಲಿ ಅಂತ ಓದಿ. ಏನಂತ ಇದೆ? ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ಅಷ್ಟೇ ಸಾಕು. ಇದು ಯಾರು ಹೇಳ್ತಾ ಇರೋದು? ದೇವರು. ಸಾಕ? ಇದನ್ನು ಯಾರು ಮನಸ್ಸಿಗೆ ತಂದ್ಕೋಬೇಕು? ನಾನು ತಂದ್ಕೋಬೇಕು. ಫಸ್ಟ್ ನಾನು ತಂದ್ಕೋಬೇಕು. ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು, ಅಷ್ಟೇ ಸಾಕು ಅಂದ್ಕೊಂಡು ಬದುಕಿ. ನಿಮಗೆ ಅದಕ್ಕಿಂತ ಮೀರಿದ್ದೆಲ್ಲ ಸಿಗಲ್ಲ ಅಂತ ನಾನು ಹೇಳಲಿಲ್ಲ. ಸಿಗಲೇಬೇಕು ಅಂತಲೂ ಏನೂ ಇಲ್ಲ. ತೃಪ್ತಿಯಾಗಿ ಬದುಕ್ಬೋದು, ನೆಮ್ಮದಿಯಾಗಿ ಬದುಕ್ಬೋದು. ಬಟ್ ಈಗಿರೋ ಪರಿಸ್ಥಿತಿಗೆ ಊಟ ಬಟ್ಟೆ ಮಾತ್ರ ಸಾಕ ಬ್ರದರ್? ಖಂಡಿತ ಸಾಕಾಗಲ್ಲ. ಯಾಕಂದರೆ ಸಿಕ್ಕಾಕೊಬಿಟ್ಟಿದ್ದೀವಲ್ಲ, ಮಾರ್ತಳ ಥರ ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದ್ದೀವಿ. ಅದನ್ನೇ ಯೇಸು ಹೇಳಿದ್ದು, ಮಾರ್ತಾ ನೀನು ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದೆಯಾ? ಯಾಕೆ ಸಿಕ್ಕಾಕೊಂಡೆ ನೀನು? ಯಾರು ಹೇಳಿದ್ರಿ ನೀನು ಸಿಕ್ಕಾಕೊ ಅಂತ? ಯಾರು ಹೇಳಿದ್ರಿ ನೀನು ಸೈಟ್ ತಗೊಂತ? ಯಾರಾದರೂ ಹೇಳಿದ್ರಾ? ಇಲ್ಲ. ಮನೆ ಕಟ್ಟು ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ. ಮನೆ ಇಷ್ಟೇ ದೊಡ್ಡ ಕಟ್ಟು ಅಂತ ಯಾರಾದರೂ ಹೇಳಿದ್ರಾ? ಕಾರ್ ತಗೊಂತ ದೇವ್ರ ಆತ್ಮ ಏನಾದರೂ ನಿನಗೆ ಹೇಳಿದ್ರಾ? ಇಲ್ಲ. ಮದುವೆ ಮಾಡಿಸ್ಕೊಡ್ಬೇಕಾದ್ರೆ ಇಷ್ಟೇ ಒಡವೆ ಹಾಕುವಂತ ದೇವ್ರು ಏನಾದರೂ ಹೇಳಿದ್ರಾ?
ಇಷ್ಟು ಜನನ ಕರೆದು ಇಂಥ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿದ್ರಾ? ಇಲ್ಲ. ಈ ಥರನೇ ಬಟ್ಟೆ ತಗೋ ಅಂತ ಹೇಳಿದ್ರಾ? ಇದು ಯಾವುದು ಹೇಳಲಿಲ್ಲ. ಮದುವೆಗೆ ಏನು ಬೇಕು? ಹುಡುಗ ಹುಡುಗಿದು ಇಬ್ಬರದು ಒಪ್ಪಿಗೆ ಬೇಕು ಅಷ್ಟೇ ಅಲ್ವಾ? ಊರವ್ರ ಒಪ್ಪಿಗೆ ಬೇಕಾ, ಹುಡುಗ ಹುಡುಗಿ ಒಪ್ಪಿಗೆ ಬೇಕಾ? ಅಷ್ಟೇ ಅಲ್ವಾ? ಇಲ್ಲ ಅವ್ರ ಕಡೆಯವರು ಅಷ್ಟು ಕೇಳಿದ್ರು ಇಷ್ಟು ಕೇಳಿದ್ರು. ಬಿಸ್ನೆಸ್ಸ ಮಾಡ್ತಾಯಿದ್ದೀರಾ, ಮದುವೆನೇ ಮಾಡ್ತಾಯಿದ್ದೀರಾ? ಅವ್ರನ್ನ ಹೋಗಯ್ಯ ಅಂತ ಕಳಿಸಿ ಅಷ್ಟು ಇಷ್ಟು ಕೇಳೋರನ್ನ. ಗತಿ ಇಲ್ವ ನಿನಗೆ ಕೇಳಿ? ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ನಾನು ಅಲ್ವಾ? ನಮ್ಮ ಕುಟುಂಬಗಳಲ್ಲಿ ನಡೆಯೋದೇ ಇದೇ ವಿಷಯಗಳಲ್ವಾ? ಸುಮ್ಮನೆ ಕ್ರಿಶ್ಚಿಯನ್ ಅಂದ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಬದುಕಬೇಡಿ. ಕ್ರಿಸ್ತನಿಗಾಗಿ ಬದುಕಿ, ಕ್ರಿಸ್ತನ ವಾಕ್ಯ ಕೇಳಿಸ್ಕೊಳ್ಳಿ. ಏನಾದರೂ ದೇಹದಲ್ಲಿ ಉಸಿರಿರೋ ತನಕ, ಉಸಿರೇನಾದರೂ ಇದ್ದರೆ ನಾಳೆಯಿಂದ ಹೋಗಿ ಸುವಾರ್ತೆ ಸಾರಿ 4 ಜನಕ್ಕೆ. ಆಗ ಈ ಕಾಯಿಲೆ, ಒಳಗಡೆ ಇರೋ ಕಾಯಿಲೆ ಎಲ್ಲ ಹೋಗುತ್ತೆ. ಇಲ್ಲಾಂದರೆ ಬರೀ ಕಾಯಿಲೆ ಅಂದ್ಕೊಂಡೇ ಹೋಗಿ ಕಾಲ ಕಳ್ಕೊಂಡು ಹೋಗ್ತೀರಾ. ಕಾಯಿಲೆ ವಾಸಿ ಆಗಲಿಕ್ಕೆ ಒಂದು ಆಸ್ಪತ್ರೆ, ಒಂದು ಧ್ಯಾನ ಕೇಂದ್ರ 2 ಇದೆ ನಮಗೆ. ಅಲ್ಲಿಲ್ಲ ಅಂದರೆ ಇಲ್ಲಿ, ಇಲ್ಲಿಲ್ಲ ಅಂದರೆ ಅಲ್ಲಿ, ಎಲ್ಲೋ ಒಂದು ಕಡೆ. ಎಲ್ಲಿ ಹೋದರೂ ಲಾಸ್ಟಿಗೆ ಸತ್ತೋಗ್ತೀರಿ, ಅದಂತೂ ಗ್ಯಾರಂಟಿ ಇಲ್ವಾ? ಅಯ್ಯೋ, ಇಲ್ಲಿ ಧ್ಯಾನಕ್ಕೆ ಬಂದ ಮೇಲೆ ನನ್ನ ಪ್ರಾಣ ಉಳೀತು. ಎಷ್ಟು ದಿನಕ್ಕಪ್ಪ? 3 ವರ್ಷನ, 4 ವರ್ಷನ, 10 ವರ್ಷನ? ಅಷ್ಟೇ. ಉಳಿದ್ರೂ ಏನು ಪ್ರಯೋಜನ ಬಂತೀಗ? ದೇವರಿಗಾಗಿ ಏನಾದರೂ ಮಾಡೋಕ್ಕಾಗ್ತಾ ಇದೆಯಾ? ಯೋಚನೆ ಮಾಡಿ, ಇದೆಲ್ಲ ಯೋಚನೆ ಮಾಡಿ. ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ಮುಂದಕ್ಕೆ ಓದಿ. ಶ್ರೀಮಂತರಾಗಬೇಕು, ಐಶ್ವರ್ಯವಂತರಾಗಬೇಕು ಎಂಬ ಆಶಿಸುವವರು ಅನೇಕ ಪ್ರಲೋಭನೆಗೆ ಒಳಗಾಗುತ್ತಾರೆ. ಯೂಸ್ಲೆಸ್, ನಿರರ್ಥಕವೂ ಹಾನಿಕಾರಕವಾದ ಅನೇಕ ವಿಷಯಗಳಲ್ಲಿ ಆಸಕ್ತಿಯ ಬೀಳುತ್ತಾರೆ ಆಗ್ತಾರೆ. ಇಂಥ ದುರಾಸೆಗಳು ಮನುಷ್ಯರನ್ನು ಕೇಡಿಗೂ ವಿನಾಶಕ್ಕೂ ಒಯ್ಯುತ್ತದೆ. ಬೇಕಾ ಇದು? ಇವತ್ತು ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಹೇಳಿ? ಇದೇ ಪರಿಸ್ಥಿತಿ ಅಲ್ವಾ? ಓದಿಸ್ಬೇಡಿ ನಾನು ಹೇಳ್ತಾ ಇಲ್ಲ, ಅವ್ರನ್ನ ಓದಿಸಿ. ಆದರೆ ಫಸ್ಟ್ ಅವರಿಗೆ ಬೈಬಲ್ ಓದು ಅಂತ ಹೇಳಿ. ಅವ್ರು ಫಸ್ಟ್ ದೇವ್ರ ವಾಕ್ಯ ಓದಲಿ, ಸೃಷ್ಟಿಕರ್ತನನ್ನು ತಿಳ್ಕೊಳ್ಳಿ, ದೇವ್ರನ್ನ ತಿಳ್ಕೊಳ್ಳಿ, ರಕ್ಷಕನನ್ನು ತಿಳ್ಕೊಳ್ಳಿ, ದೇವರು ಯಾರು ಅಂತ ಕಂಡ್ಕೊಳ್ಳಿ. ಪ್ರಪಂಚನೆಲ್ಲ ಕಂಡ್ಕೊಂಡು ಲಾಸ್ಟಿಗೆ ಏನಾಗ್ತಾರೆ? ಆತ್ಮ ಕಳ್ಕೊಂಡು ಏನು ಪ್ರಯೋಜನ? ಯೋಚನೆ ಮಾಡಿ ನೋಡಿ. ಅನೇಕ ಆಶಾಪಾಶಗಳಿಗೆ ಒಳಗಾಗ್ತಾರೆ. ಇದರಿಂದ ಏನಾಗುತ್ತೆ? ಆತ್ಮನಷ್ಟ ಆಗುತ್ತೆ, ವಿಶ್ವಾಸ ಕಳ್ಕೊಳ್ತಾರೆ. ವಿಶ್ವಾಸ ಕಳ್ಕೊಂಡ್ರೆ ನಿತ್ಯತೆ ನಷ್ಟ ಆಗುತ್ತೆ. ಆ ಗುರಿಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಮಕ್ಕಳು ನಿತ್ಯತೆಯನ್ನು ಗುರಿಯಾಗಿ ಇಟ್ಕೊಂಡು ಬದುಕ್ತಾ ಇದ್ದಾರಾ, ಅಥವಾ ಲೋಕದಲ್ಲಿ ಅದಾಗಬೇಕು, ಇದಾಗಬೇಕು, ದುಡ್ಡು ಮಾಡಬೇಕು, ಇದು ಗುರಿ ಇಟ್ಕೊಂಡು ಬದುಕ್ತಾ ಇದ್ದಾರಾ? ಯಾವ ಗುರಿಯಲ್ಲಿ ಬದುಕ್ತಾ ಇದ್ದಾರೆ? ಈ ಗುರಿ ಕೊಟ್ಟವ್ರು ಯಾರು? ಅವ್ರನ್ನೀಗ ಸ್ವರ್ಗಕ್ಕೆ ದಾರಿ ತೋರಿಸೋರು ಯಾರು? ಅವ್ರು ಹೇಗೆ ಸ್ವರ್ಗಕ್ಕೆ ಹೋಗ್ತಾರೆ? ನೋಡಿ ಏನು ಮಾಡ್ತೀರಾ ಅಂತ. ಹಣದ ವ್ಯಾಮೋಹ ಎಲ್ಲ ಕೇಡುಗಳಿಗೂ ಮೂಲ. ಕೊನೆಯದಾಗ ಒಂದು ವಾಕ್ಯ ಹೇಳಿ ನಿಲ್ಲಿಸ್ಬಿಡ್ತೀನಿ. 12ನೇ ವಾಕ್ಯದಲ್ಲಿ ಪೌಲರು ತಿಮೋತಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ನಿತ್ಯ ಜೀವ ಎಂಬ ಬಹುಮಾನವನ್ನ ಗಳಿಸಲು ವಿಶ್ವಾಸ ಎಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡರೆಂಬುದನ್ನು ಮರೆಯಬೇಡ. ಇದಕ್ಕಾಗಿಯೇ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ನಾವಿವತ್ತು ಕ್ರೈಸ್ತ ವಿಶ್ವಾಸಿಗಳಾಗಿದ್ದರೆ ಅದು ದೊಡ್ಡ ಸೌಭಾಗ್ಯ, ಅದು ದೇವರ ಕೃಪೆ. ಅದು ನಮ್ಮ ಯೋಗ್ಯತೆಯಿಂದ ನಮಗೆ ಸಿಕ್ಕಿದ್ದಲ್ಲ, ಕೃಪೆಯಾಗಿ ದೇವರು ನಮಗೆ ಕೊಟ್ಟಿರೋದು ಸೌಭಾಗ್ಯ. ಅದನ್ನು ಕಳ್ಕೋಬೇಡಿ, ಆ ಸೌಭಾಗ್ಯವನ್ನು ನಾಶ ಮಾಡ್ಕೋಬೇಡಿ. ಉಚಿತವಾಗಿ ದೇವರು ಕೊಟ್ಟರು ಸೌಭಾಗ್ಯವನ್ನು ಬಹಳ ದೀನತೆಯಿಂದ, ಭಯಭಕ್ತಿಯಿಂದ ನಮ್ಮ ಈ ಲೋಕದ ಈ ಜೀವನವನ್ನು ನಾವು ಜೀವಿಸಬೇಕು. ಇದು ಯಾಕೆ ಕೇಳಿದರೆ, ಇದು ಅಲ್ಲಿಗೆ ಹೋಗಲಿಕ್ಕೆ, ಇಲ್ಲಿ ಏನೋ ಆಗಲಿಕ್ಕಲ್ಲ, ಅಲ್ಲಿಗೆ ಹೋಗಲಿಕ್ಕೆ, ಆ ನಿತ್ಯತೆಗೆ ಹೋಗಲಿಕ್ಕೆ. ಇಲ್ಲಿ ಜೀವಿಸಿ ಏನೋ ಸಾಧಿಸಿ ಸತ್ತು ಹೋಗ್ಲಿಕ್ಕಲ್ಲ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಆ ಪರಲೋಕವನ್ನು ಗುರಿಯಾಗಿಟ್ಕೊಂಡು ಇಲ್ಲಿ ನಾವು ಬದುಕಲಿಕ್ಕೆ ದೇವರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ವಿಶ್ವಾಸ ಇದ್ರೆ ಮಾತ್ರನೇ ಆ ಪರಲೋಕ ಗುರಿಯಾಗಿಟ್ಕೊಂಡು ಬದುಕಲಿಕ್ಕಾಗುತ್ತೆ. ವಿಶ್ವಾಸ ಇಲ್ಲದಿದ್ದರೆ ಬರೀ ಈ ಲೋಕದ ಗುರಿ ಮಾತ್ರ ಇರುತ್ತೆ, ನಮಗೆ ಎಲ್ರಿಗೂ ಇರುತ್ತದು. ಆದರೆ ನೆನ್ಪಿಟ್ಕೊಳ್ಳಿ, ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಲು ವಿಶ್ವಾಸ ಎಂಬ ಓಟದ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ನಿಲ್ಬೇಡ, ಓಡು ಓಡು ಓಡು. ನಿಂತರೆ
ಬೀಳ್ತೀಯ. ಓಡ್ತಾನೆ ಇರಬೇಕು. ಪೌಲರು ಹೇಳ್ತಾರಲ್ವ, ಗುರಿ ಮುಟ್ಟೋ ತನಕ ನಾನು ಓಡ್ತೀನಿ. ಐ ಹ್ಯಾವ್ ರನ್ ದ ರೇಸ್, ಐ ವಿಲ್ ವಿನ್ ದ ಪ್ರೈಸ್. ಸೊ ಯು ಆಲ್ಸೋ ರನ್ ದ ರೇಸ್ ಟು ವಿನ್ ದ ಪ್ರೈಸ್. ನೀವು ಕೂಡ ಓಡಬೇಕು. ಯಾಕೆ? ಬಹುಮಾನ ಗಳಿಸಲಿಕ್ಕೆ, ನಿತ್ಯ ಜೀವ ಎಂಬ ಬಹುಮಾನ ಗಳಿಸಲಿಕ್ಕೆ. ಇಲ್ಲಿ ವಿಶ್ವಾಸದ ಜೀವನ ಜೀವಿಸಬೇಕು. ಸುಮ್ಮನೆ ಸಂಡೇ ಕ್ರಿಶ್ಚಿಯನ್ ಆಗಿ ಬಂದರೆ ಆಗೋದಿಲ್ಲ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿದ್ದರೆ ಆಗೋದಿಲ್ಲ, ಹಾಡು ಹೇಳ್ಕೊಂಡು ಕೂತ್ಕೊಂಡ್ರು ಆಗೋದಿಲ್ಲ. ಈ ಜೀವನವನ್ನು ನಾವು ಜೀವಿಸಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವಾ, ಯಾವುದದು ಜೀವನ? ದೇವರು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಹೋಗ್ತಾ ಇರಬೇಕು ಮುಂದಕ್ಕೆ. ಹೋಗುವಂಥ ದಾರಿಯಲ್ಲಿ ಸೆಂಟ್ರಲ್ಲಿ ಅವ್ರು ಇನ್ನೊಂದು ಹೇಳ್ತಾರೆ, ಇವ್ರು ಇನ್ನೊಂದು ಹೇಳ್ತಾರೆ, ಅದೆಲ್ಲ ನೋಡಬೇಡಿ. ಅದೆಲ್ಲ ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸ ಒಂದೇ, ದೇವರು ಏನು ಹೇಳಿದ್ದಾರೆ ಅದನ್ನು ನೋಡ್ಕೊಂಡು ಕೇಳಿಸ್ಕೊಂಡು ಹೋಗ್ತಾ ಇರಬೇಕು. ನಾವು ಯಾರಿಗೆ ಲೆಕ್ಕ ಕೊಡಬೇಕಾದವರು? ಕರೆದಾತನು ಯಾರು? ದೇವರು ಅಲ್ವಾ? ನಮ್ಮನ್ನು ವಿಶ್ವಾಸದ ಜೀವನಕ್ಕೆ ಕರೆದಿದ್ದು ಯಾರು? ದೇವರು. ಅವರಿಗೆ ನಾವು ಲೆಕ್ಕ ಕೊಡಬೇಕಾದವರು. ಎಡಕ್ಕೆ ಬಲಕ್ಕೆ ಇರೋರಿಗಲ್ಲ ನಾವು ಲೆಕ್ಕ ಕೊಡಬೇಕಾದವರು. ವಿ ಆರ್ ಅಕೌಂಟಬಲ್ ಟು ಗಾಡ್ ಆ್ಯಂಡ್ ಗಾಡ್ ಅಲೋನ್. ಕೀಪ್ ದ್ಯಾಟ್ ಇನ್ ಯುವರ್ ಮೈಂಡ್ ಆ್ಯಂಡ್ ರನ್ ಯುವರ್ ರೇಸ್ ಟು ವಿನ್ ದ ಪ್ರೈಸ್. ನೀವು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು ಎಂಬುದನ್ನು ಹೃದಯದಲ್ಲಿಟ್ಟುಕೊಂಡು ನಿಮ್ಮನ್ನು ಕರೆದಾತನ ಆ ಒಂದು ವಿಶ್ವಾಸದ ಕರೆಗೆ ಯೋಗ್ಯವಾದ ಜೀವನವನ್ನು ಜೀವಿಸಿರಿ, ಪದಕವನ್ನು ಗೆಲ್ಲುವುದಕ್ಕಾಗಿ. ಅದೇ ಗುರಿ. ಇದು ನೀವು ಓಡಬೇಕು, ಜೊತೆಗಿದ್ದವರಿಗೂ ಈ ಗುರಿ ತಲುಪಲಿಕ್ಕೆ ಸಹಾಯ ಮಾಡಬೇಕು. ಈ ಓಟ ಓಡಲಿಕ್ಕೆ ನಿಮ್ಮ ಕುಟುಂಬದಲ್ಲಿರೋ ನಿಮ್ಮ ಮಕ್ಕಳಿಗೆ ನೀವು ಪಾಠ ಹೇಳಬೇಕು. ಈ ನಿತ್ಯತೆಗೆ ಹೋಗಬೇಕಾದ ದಾರಿಯ ಬಗ್ಗೆ ಪಾಠ ಹೇಳ್ಕೊಡ್ಬೇಕಾದವ್ರು ಯಾರು? ಅಪ್ಪ ಅಮ್ಮ. ಒಂದು ಮಾತಿದೆಯಲ್ವಾ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ತಾಯಿ ಅಂತೆ. ತಂದೆ ತಾಯಿನೇ ಮೊದಲ ಗುರು, ತಾಯಿಯೇ ಮೊದಲ ಗುರು ಅಂತೆ. ಮನೆಯೇ ಪಾಠಶಾಲೆ ಅಂತೆ. ತಾಯಿ ಎಂದರೆ, ತಂದೆ ಎಂದರೆ ನೀವೇ ಗುರು. ನಿಮ್ಮ ಮಕ್ಕಳಿಗೆ ಮೊದಲ ಗುರು. ಶಾಲೆಗೆ ಹೋಗೋದಕ್ಕಿಂತ ಮೊದಲು, ಅಥವಾ ಮನೆಯಲ್ಲಿರುವ ಹಿರಿಯರು ನೀವೇ ಗುರುಗಳು. ಅಣ್ಣ, ಅಕ್ಕ, ಅತ್ತಿಗೆ, ಯಾರು ದೊಡ್ಡವರಿದ್ದಾರೋ, ಹಿರಿಯರಿದ್ದಾರೋ, ಗುರುಗಳು ಮನೇಲಿರೋರು. ಮನೆಯೇ ಪಾಠಶಾಲೆ. ನಿಮ್ಮ ಮನೇಲಿ ಏನು ಕಲಿತಾ ಇದ್ದಾರೆ ನಿಮ್ಮ ಮಕ್ಕಳು? ಸುಳ್ಳು ಹೇಳೋದು ಹೇಗೆ, ಚಾಡಿ ಹೇಳೋದು ಹೇಗೆ, ದುಡ್ಡು ಮಾಡೋದು ಹೇಗೆ, ಸಿನಿಮಾ ನೋಡೋದು ಹೇಗೆ, ಮಜಾ ಮಾಡೋದು ಹೇಗೆ, ಗಲಾಟೆ ಮಾಡೋದು ಹೇಗೆ, ಕೋಪ ಮಾಡ್ಕೊಳ್ಳೋದು ಹೇಗೆ, ಬೇಜಾರು ಮಾಡ್ಕೊಳ್ಳೋದು ಹೇಗೆ, ಹರಟೆ ಹೊಡೆಯೋದು ಹೇಗೆ, ಚಾಡಿ ಹೇಳೋದು ಹೇಗೆ, ಇದೆಲ್ಲ ಹೇಳಿ ಆದಮೇಲೆ ಫರಿಸಾ ಇರ್ತಾರ, ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಭಕ್ತಿಯಿಂದ ಕೂತ್ಕೊಂಡು ಜಪ ಮಾಡೋದು ಹೇಗೆ, ಭಾನುವಾರ ಆಗ ಬಿಟ್ಟರೆ ಫರಿಸಾ ಇರ್ತಾರೆ, ಚರ್ಚಿಗೆ ಹೋಗೋದು ಹೇಗೆ, ಅದಾದಮೇಲೆ ವಾಪಸ್ ಬಂದು ಬಿರಿಯಾನಿ ಬೇಯಿಸ್ಕೊಂಡು ತಿನ್ನೋದು ಹೇಗೆ, ತಿಂದಾದಮೇಲೆ ಮತ್ತೆ ಶಾಪಿಂಗ್ ಮಾಡೋದು ಹೇಗೆ, ಹರಟೆ ಹೊಡೆಯೋದು ಹೇಗೆ, ಊರು ಸುತ್ತೋದು ಹೇಗೆ, ಇದೆಲ್ಲ ನೋಡಿ ಕಲಿತಾರೆ ಮಕ್ಕಳು. ಅದನ್ನೇ ಮಾಡ್ತಾರೆ. ಯಥಾ ಗುರು ತಥಾ ಶಿಷ್ಯ. ಆಮೇಲೆ ನನ್ನ ಮಗ ಹಾಳಾದ, ನನ್ನ ಮಗಳು ಹಾಳಾದ್ಲು, ನನ್ನ ಮಗ ಹಾಳಾದ, ನನ್ನ ಮಗಳು ಹಾಳಾದ. ಹಾಳು ಮಾಡಿದ್ಯಾರು? ನೀನೇ. ಕಲ್ತಿದ್ದೆಲ್ಲಿ? ನಿಮ್ಮ ಮನೇಲೆ. ನಾವು ಹೇಳೋದೇನು? ಶಾಲೆಗೆ ಹೋಗ್ಬಿಟ್ಟು ಹಾಳಾಗೋಗ್ಬಿಟ್ಟ ಅಂತ. ಅಲ್ಲಿ ಬರೋರು, ಇಲ್ಲಿಂದ ಬರೋರು, ಇದೇ ಥರ ಫ್ಯಾಕ್ಟ್ರಿಯಿಂದ ಬರೋರೇ ತಾನೇ ಅಲ್ಲಿ ಬರೋರು. ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ತಾರೆ ಅಷ್ಟೇ. ಫೆಲೋಶಿಪ್ ಚೆನ್ನಾಗಿರುತ್ತೆ. ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಲು ವಿಶ್ವಾಸ ಎಂಬ ಓಟದಲ್ಲಿ ಉತ್ತಮ ಓಟಗಾರರಾಗಿ ಓಡಿ, ಜೊತೆಯಲ್ಲಿರೋ ಮಕ್ಕಳನ್ನು ನಿಮ್ಮ ಓಟ ಜೊತೆಯಲ್ಲಿ ಕರ್ಕೊಂಡು ಹೋಗಿ, ಇನ್ನು ಜೊತೆಯಲ್ಲಿ ಕುಟುಂಬದಲ್ಲಿ ಯಾರಾದರೂ ಇದ್ದಾರೆ ಅವ್ರನ್ನ ಸೇರಿಸಿ ಕರ್ಕೊಂಡೋಗಿ. ಈ ಲೋಕದ ಯಾವುದೂ ಶಾಶ್ವತ ಅಲ್ಲ. ಒಬ್ಬನ ಇಡೀ ಪ್ರಪಂಚವನ್ನೇ ಗೆದ್ದು ಪ್ರಾಣ ಕಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅದೇ ರೀತಿ ಆತ್ಮ ಕಳ್ಕೊಂಡ್ರೆ ನಿಜವಾಗಲೂ ದೊಡ್ಡ ನಷ್ಟ. ಆದರೆ ದೇವರು ನಮಗೆ ಕೃಪೆಯಾಗಿ ಈ ಒಂದು ಕ್ರೈಸ್ತ ಜೀವನ ಕೊಟ್ಟಿದ್ದಾರೆ, ವಿಶ್ವಾಸದ ಜೀವನ ಕೊಟ್ಟಿದ್ದಾರೆ, ಪವಿತ್ರ ಆತ್ಮರನ್ನು ಕೊಟ್ಟಿದ್ದಾರೆ. ಪವಿತ್ರ ಆತ್ಮರನ್ನು ನೋಯಿಸದೆ, ವಿಶ್ವಾಸವನ್ನು ಕಳೆದುಕೊಳ್ಳದೆ, ಕೊನೆಯವರೆಗೂ ವಿಶ್ವಾಸದ ಓಟವನ್ನು ಕ್ರಿಸ್ತ ಯೇಸುವಿನ ಮನೋಭಾವನೆಯಲ್ಲಿ, ಕ್ರಿಸ್ತ ಯೇಸುವಿಗಾಗಿ, ದೇವರ ಮಹಿಮೆಗಾಗಿ ನಾನು ಮತ್ತು ನೀವು ಎಲ್ಲರೂ ಒಟ್ಟಾಗಿ ಓಡಬೇಕು, ಯೇಸುವಿಗಾಗಿ ಬದುಕಬೇಕು. ಪ್ರಾರ್ಥಿಸೋಣ, ಎದ್ದು ನಿಂತ್ಕೊಳ್ಳೋಣ. ಪ್ರೀತಿಮಯನಾದ ದೇವರೇ, ನೀವು ನಮ್ಮೊಂದಿಗೆ ಮಾತನಾಡಿದ್ದೀರಿ. ಯಾವ ಕೆಲಸಕ್ಕೂ ಬಾರದ ನಮ್ಮೊಬ್ಬೊಬ್ಬರನ್ನು, ಮಣ್ಣಿನ ಮಡಿಕೆಗಳಾದ ನಮ್ಮನ್ನು ಕರ್ತನೆ, ನಿನ್ನ ಪರಿಶುದ್ಧಾತ್ಮ ಎಂಬ ದ್ರಾಕ್ಷಾರಸವನ್ನು ತುಂಬಿಸಿ ಅನೇಕರಿಗೆ ಕ್ರಿಸ್ತ ಯೇಸುವಿನ ಆ ಒಂದು ರಕ್ಷಣೆಯ ಆನಂದವನ್ನು ನೀಡೋದಕ್ಕಾಗಿ ನಮ್ಮನ್ನು ನೀವು ಉಪಯೋಗಿಸ್ತಾ ಇದ್ದೀರಿ ಸ್ವಾಮಿ. ಇಲ್ಲಿರುವ ಪ್ರತಿಯೊಬ್ಬರೂ ಕೂಡ ಇಂದು ನಿನ್ನ ರಕ್ಷಣೆಯ ಆನಂದವನ್ನು ಹಂಚುವಂಥ ಉತ್ತಮವಾದ ಪಾತ್ರೆಗಳಾಗಿ ಮಾರ್ಪಾಡಾಗಲಿ ಅಪ್ಪ.
ಈಗಾಗಲೇ ಕರ್ತನೆ ನಿನ್ನ ವಾಕ್ಯದ ಮುಖಾಂತರ ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮನ್ನು ಬಲಪಡಿಸಿದ್ದೀರಿ ಅಪ್ಪ. ನಿನ್ನ ಮಾತಿನಲ್ಲಿ ನಿನ್ನ ಶಕ್ತಿ ಇದೆ ಅಪ್ಪ. ನಿನ್ನ ಮಾತು ಶಕ್ತಿಯುತವಾದದ್ದು ಸ್ವಾಮಿ. ನಿನ್ನ ಮಾತಿನ ಶಕ್ತಿಯಿಂದ ದೇವರೇ ನಮ್ಮಲ್ಲಿದ್ದ ನಿಶಕ್ತಿಯನ್ನು ತೆಗೆದುಹಾಕಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಾತಿನಲ್ಲಿದ್ದಂಥ ಶಕ್ತಿಯಿಂದ ನಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ಕಾರ್ಯ ಮಾಡುತ್ತಿದ್ದ ಎಲ್ಲ ದುರಾತ್ಮ ದುಷ್ಟ ಶಕ್ತಿಗಳನ್ನು ಲಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಾತಿನ ಶಕ್ತಿಯಿಂದ ಕರ್ತನೆ ನಮ್ಮ ಆಲೋಚನೆಗಳಲ್ಲಿ ಇದ್ದಂತಹ ಎಲ್ಲ ಕತ್ತಲೆಯನ್ನು ಕತ್ತರಿಸಿ ಹಾಕಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನಿನ್ನ ಮಾತಿನ ಶಕ್ತಿಯಿಂದ ನಮ್ಮಲ್ಲಿ ಉಜ್ಜೀವನವನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನಿನ್ನ ಮಾತಿನ ಶಕ್ತಿಯಿಂದ ನಾವು ಓಡಬೇಕಾದ ಓಟವನ್ನು ನಮಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಾತಿನ ಶಕ್ತಿಯಿಂದ ಕರ್ತನೆ ನಾವು ಕುಸಿದು ಹೋದಾಗ ವಿಶ್ವಾಸದಲ್ಲಿ ನಮ್ಮನ್ನು ಮೇಲಕ್ಕೆ ಬಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಮಾತಿನ ಶಕ್ತಿಯಿಂದ ಕರ್ತನೆ ನಮ್ಮಲ್ಲಿರುವ ಸ್ವಾರ್ಥಗಳನ್ನು, ಹಠಮಾರಿತನ, ಅಹಂಕಾರ, ನಾನು ನನ್ನದು ಎಂಬುದನ್ನು ಲಯ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಮಾತಿನ ಶಕ್ತಿಯಿಂದ ಕರ್ತನೆ ನಿನ್ನ ಮನೋಭಾವನೆಯನ್ನು ನಮ್ಮಲ್ಲಿ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಕ್ಷಮಿಸಲು, ಪ್ರೀತಿಸಲು, ಪ್ರಾರ್ಥಿಸಲು, ಕರ್ತನೆ ನಿನ್ನ ಮಹಿಮೆಗಾಗಿ ಜೀವಿಸಲು, ನಿನ್ನ ಶುಭ ಸಂದೇಶವನ್ನು ಸಾರಲು ನಮ್ಮಲ್ಲಿ ಆತ್ಮಭಾರವನ್ನು ಉಂಟು ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಯಾವ ರೀತಿ ಆ ಮಾರ್ಥ ಮರಿಯಳ ಮನೆಗೆ ಹೋಗಿ ಅಲ್ಲಿ ಒಂದು ಬಿಡುಗಡೆಯನ್ನು ನೀವು ಕೊಟ್ಟಿದ್ದೀರೋ ಅದೇ ರೀತಿಯಲ್ಲಿ ಈ ಮನೆಗೆ ನೀವು ಬಂದು ಕರ್ತನೆ ನಿನ್ನ ವಚನದ ಮುಖಾಂತರವಾಗಿ ಕರ್ತನೆ ಒಂದು ದೊಡ್ಡ ಆತ್ಮೀಕವಾದ ಬಿಡುಗಡೆಯನ್ನು ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ನೀನು ಉಂಟು ಮಾಡಿದೀಯ ಸ್ವಾಮಿ. ವಿಶ್ವಾಸದಿಂದ ನಾವು ನೋಡ್ತಾ ಇದ್ದೇವೆ. ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಕರ್ತನೆ, ಆದರೆ ನಂಬಿಕೆಯಿಂದ ನೋಡಿ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ನಂಬಿಕೆಯಿಂದ ಸ್ವರ ಎತ್ತುತ್ತಾ ಇದ್ದೇವೆ ಸ್ವಾಮಿ. ನೀನು ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ವರವೆತ್ತಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ಮಹಿಮೆ. ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಮಹಿಮೆಯ ಕಾರ್ಯವನ್ನು ಮಾಡಿದ ಮಹಿಮೆ ಅರಸನಾದ ಪ್ರಭು ಯೇಸುವೆ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಪರಿಶುದ್ಧ ಆತ್ಮನೇ ಸ್ತೋತ್ರ, ಸ್ತೋತ್ರ. ಈ ದಿನ ಕರ್ತನೆ ನಮ್ಮೊಬ್ಬೊಬ್ಬರೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮಲ್ಲಿದ್ದಂಥ ಎಲ್ಲ ಮಾನಸಿಕವಾದ ಚಿಂತೆಗಳನ್ನು, ಕಲ್ಪನೆಗಳನ್ನು ಲಯ ಮಾಡಿದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ಪವಿತ್ರ ಆತ್ಮನೇ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಾನು ನಂಬಿದಾತನೇ, ನೀನೆ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೆ ನಂಬಿಗಸ್ತನೇ ಲಾರ್ಡ್, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ.